ಆ ಭೇದದಳು ಅರಿ ಭೂತಂ ಭೂತಂ ಯು ಭೂತಮಿದಂ ಐದು ಶೋಭೆಯನೈದಿದ ಒಂದೊಂದು ಐದು ಸರಿಭಾಗದೋಳು ಒಂದೊಂದು ಎರಡಾಗಿ ಎರಡರೋಳು ಒಂದಂಶವೇ ನೆಲೆಯಾಗಿ ಉಳಿದ ಅರ್ಧ ಅಂಶಗಳೇ ನಾಲ್ಕಾಗಿ ತಿಳಿಭಾಗಂ ಬಡದವು ಸಮನಾಗಿ ನೆಲೆಯಾಗಿರ್ದ ಅಂಶಗಳೊಳು ಉಳಿದ ನಿಜಾಂಶವನು ಆ ಮಿಕ್ಕರಳು ಬೆರಕೆಯನೈದಿದ ಒಂದೊಂದೈದು ವಿರಚಿಸೆ ಸತತ್ವಂ 25 ಈ ತತ್ವ ಸಮಷ್ಟಿಯೇ ತನುವಾಯ್ತು ಈ ತೆರಣಿಂ ಪಂಚೀಕೃತವಾಯಿತು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಎರಡನೇ ಗತಿಯಲ್ಲಿ ಈ ಜಗತ್ತು ಸೃಷ್ಟಿ ಅಥವಾ ದೇಹಾದಿ ಪ್ರಪಂಚ ಹೇಗೆ ತಯಾರಾಯಿತು ಅನ್ನುವಂಥ ವಿಷಯವನ್ನು ಕುರಿತು ಪ್ರಾರಂಭ ಮಾಡಿದ್ದಾರೆ. ಭೂತಗಳ ಉತ್ಪತ್ತಿ ಎದರಿಂದ ಆಯಿತು ಅಂತ ಕೇಳಿ ನಿನ್ನಿಂದಲೇ ಪರಬ್ರಹ್ಮ ಸ್ವರೂಪನಾದ ನೀನದೇ ಮಾಯಾ ಉಪಾಧಿಯಾದಾಗ ಮಹೇಶ್ವರ ಅಂತ ಹೇಳಿಸಿಕೊಂಡು ಅಂದರೆ ಬ್ರಹ್ಮ ಎಂಬ ನಾಮ ಪಡೆದು ನೀನೇ ಏನು ಮಾಡಿ ಅಂದರೆ ಸೃಷ್ಟಿಯನ್ನು ತಯಾರು ಮಾಡಿದೆ. ಅದಕ್ಕಾಗಿ ಗಗನಾದಿಗಳು ತನ್ನೊಳೊಗೆದ ಕಾರಣದಿಂದ ಮಿಗೆ ಪೂರ್ಣ ಪದ ಮಿಂತು ಬಗೆಶಂಭು ಲಿಂಗವೇ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪಗಳನ್ನು ಹೇಳುವಾಗ ಕೊನೆಯ ನುಡಿಯಲ್ಲಿ ಏನು ಹೇಳಿದರು? ಗಗನಾದಿಗಳು ತನ್ನೋಳು ಒಗೆದ ಕಾರಣದಿಂದ. ಒಗೆದ ಅಂತಂದ್ರೆ ಉತ್ಪತ್ತಿ ಆದದ್ದರಿಂದ ಯಾವ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇವೆಲ್ಲವೂ ಯಾರಿಂದ ಉತ್ಪತ್ತಿ ಆಗ್ಯಾವು ಅಂತ ಕೇಳಿದ್ರೆ ನಿನ್ನಿಂದಲೇ. ಗಗನಾದಿಗಳು ತನ್ನೋಳು ಅಂದ್ರೆ ತನ್ನಲ್ಲಿ ಒಗೆದ ಕಾರಣದಿಂದ ಉತ್ಪತ್ತಿ ಆದದ್ದರಿಂದ ನೀ ಏನದಿಪ ಅಂತ ಕೇಳಿ ಮಿಗೆ ಪೂರ್ಣ ಪದಮೆಂತು ಬಗೆಶಂಭು ಲಿಂಗವೇ. ನೀ ಏನದೆ ಅಂದ್ರೆ ಪರಿಪೂರ್ಣ ಸ್ವರೂಪವೇ ನೀನಿದ್ದೆ ಅಂತ. ಇದಕ್ಕೆ ಶ್ರುತಿ ಪ್ರಮಾಣನು ಆತ್ಮನಃ ಆಕಾಶ ಸಂಭೂತಃ, ಆತ್ಮನಿಂದ ಆಕಾಶವು ಉತ್ಪತ್ತಿ ಆಗಿರುತ್ತದೆ. ಆಕಾಶಾದ್ವಾಯು, ಆಕಾಶದಿಂದ ವಾಯು, ವಾಯೋರಗ್ನಿ, ವಾಯುವಿನಿಂದ ಅಗ್ನಿಯು, ಅಗ್ನಿರಾಪಃ, ಅಗ್ನಿಯಿಂದ ನೀರು, ಆಪಾತ್ ಪೃಥ್ವಿ, ನೀರಿನಿಂದ ಭೂಮಿ ಉತ್ಪತ್ತಿ ಆಯಿತು ಅಂತ ತಿಳ್ಕೊಂಡು ನಿನ್ನಿನ ನುಡಿಯಲ್ಲಿ ಹೇಳಿದರು. ಯಾವಾಗ ಏನಪ್ಪಾ ಅಂದ್ರೆ 5 ಭೂತಗಳು ಉತ್ಪತ್ತಿ ಆದವು ಇವಕ್ಕೆ ಸೂಕ್ಷ್ಮ ಭೂತ ಅಂತಾರೆ. ಮೊದಲು ಹಾಗೆ ಇರುವುದರಿಂದ ಏನಂತ ಕರೀತಾರೆ? ಸೂಕ್ಷ್ಮ ಭೂತ ಅಂತ ತಿಳ್ಕೊಂಡು. ನಿನ್ನ ಹೇಳಿದನ ಚಂದ್ರೋದಯದಲ್ಲಿಯೂ ಕೂಡ ಪರಮಾತ್ಮನು ಜೀವಿಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಏನು ಮಾಡಿದ? ಸಂಕಲ್ಪ ಮಾಡಿದ, ಅಂದ್ರೆ ಇಚ್ಛಾ ಮಾಡಿದ. ಏನಂತ ಇಚ್ಛಾ ಮಾಡಿದ? ನಾನು ಒಬ್ಬನೇ ಇದ್ದೇನೆ, ಬಹುರೂಪ ಆಗಬೇಕು ಅಂತ. ಈತನ ಇಚ್ಛೆ ಆಗೋದಷ್ಟೇ ತಡ ಮಾಯಾಕ್ಷೋಭಗೊಂಡು ಏನಾಯ್ತು ಅಂದ್ರೆ 5 ಪ್ರಕಾರ ಆಯ್ತು. ಯಾವ ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇವು 5 ಭೂತಗಳು ಪರಸ್ಪರ ಮಿಲೀಕರಣ ಆಗೋಕ್ಕಿಂತ ಮೊದಲೇನದಾವ ಇವಕ್ಕ ಸೂಕ್ಷ್ಮ ಭೂತ ಅಂತಾರ. ಇವಕ್ಕೇನಂತ ಕರೀತಾರ? ಸೂಕ್ಷ್ಮ ಭೂತ. ಈ ಸೂಕ್ಷ್ಮ ಭೂತಗಳಿದ್ದಾಗ ಸೂಕ್ಷ್ಮ ಸೃಷ್ಟಿ ತಯಾರಾಕತಿ. ಯಾವ ಸೃಷ್ಟಿ ತಯಾರಾಕತಿ? ಸೂಕ್ಷ್ಮ ಶರೀರ ರೂಪ ಸೃಷ್ಟಿ ತಯಾರಾಯಿತು. ಆದ್ರೆ ಏನು ನಡೀಲಿಲ್ಲ ಅಂದ್ರೆ ವ್ಯವಹಾರ ನಡೀಲಿಲ್ಲ. ಜೀವನು ತಾ ಮಾಡಿದ ಕರ್ಮದ ಫಲವನ್ನ ಅನುಭವಿಸಬೇಕಾದ್ರೆ ಸೂಕ್ಷ್ಮ ಶರೀರದಲ್ಲಿ ಇದ್ದುಕೊಂಡು ಏನು ಸ್ಥೂಲ ಶರೀರದಲ್ಲೂ
ಅನುಭವಿಸ್ಬೇಕಾದದ್ದು ಸೂಕ್ಷ್ಮ ಶರೀರದಲ್ಲೇ ಕರೆ, ಆದ್ರೆ ಅದಕ್ಕೊಂದು ಜಾಗ ಬೇಕು. ಊಟ ಮಾಡಕ್ಕೇನು ಬೇಕು? ಹೆಂಗೊಂದು ಜಾಗ ಹುಡುಕ್ತೇವೆ, ಅದಕ್ಕೊಂದು ಜಾಗ ಬೇಕು. ಅಂದ್ರೆ ಅದ್ರ ವ್ಯವಹಾರ ನಡೀಲಿಲ್ಲ. ಪುಣ್ಯ ಪಾಪಗಳಿಂದ ಮಿಶ್ರಿತವಾದಂಥ ಸೂಕ್ಷ್ಮ ಶರೀರ ಇದ್ರೂ ಕೂಡ ಪುಣ್ಯ ಪಾಪದ ಫಲವಾದ ಸುಖ ದುಃಖ ಜೀವನಿಗೆ ಅನುಭವಿಸಕ್ಕೆ ಅನುಕೂಲ ಆಗಲಿಲ್ಲ. ಅಂದ್ರೆ ಸೂಕ್ಷ್ಮ ಸೃಷ್ಟಿ ತಯಾರಿತ್ತು, ಸ್ಥೂಲ ಸೃಷ್ಟಿ ಬೇಕಾಗಿತ್ತಲ್ಲ. ಅವಾಗ ಪುನಃ ಪರಮಾತ್ಮ ಇಚ್ಛಾ ಮಾಡಿದ್ಕೊಳ್ಳಿ ಏನು ತಯಾರಾಯಿತು? ಸೂಕ್ಷ್ಮ ಸೃಷ್ಟಿ ಇದು ಸ್ಥೂಲ ಸೃಷ್ಟಿ ತಯಾರಾಯಿತು. ಸಮಷ್ಟಿ ವ್ಯಷ್ಟಿ ಸ್ಥೂಲ ಶರೀರ ತಯಾರಾದ ಮೇಲೆ ಅವಾಗ ಜೀವನ ಭೋಗದ ವ್ಯವಹಾರ ನಡೀತಾ ಇದೆ. ಅಂದ್ರೆ ಊಟ ಮಾಡೋದು, ಸುಖವಾಗಲಿ ಅಥವಾ ದುಃಖವಾಗಲಿ. ಯಾಕಾರ ಹುಟ್ಟಿ ಬಂದೆ ನನ್ನಂಗಾಗಿದೆಪ್ಪ ಅಂತಿರ್ತೀವಿ. ಯಾರು ಕೇಳ್ತಾರ? ಮಾಡಿದ ಕರ್ಮ ಇರ್ತಾ ಇದೆ, ನಾವು ಅಲ್ಲಂದ್ರೆ ಬಿಟ್ಟಪ್ಪಲ್ಲ ಅಂತಿರ್ತಾರಲ್ಲ. ಹಾಗೆ ಕಟ್ಕೊಂಡು ಬಂದ ಮೇಲೆ ಉಣ್ಲೇಬೇಕು. ಏನನ್ನಂದ್ರೆ ಒಮ್ಮೆ ಸುಖ ಒಮ್ಮೆ ದುಃಖವನ್ನು. ಯಾವಾಗ ಪಂಚೀಕರಣ ಮಾಡಿದಂತರ ಸ್ಥೂಲ ಸೃಷ್ಟಿ ತಯಾರಾಯಿತು, ಆವಾಗ ಸೂಕ್ಷ್ಮ ಶರೀರದಲ್ಲಿ ಉಣ್ಣುವ ವ್ಯವಹಾರದ ವ್ಯವಸ್ಥೆ ನಡೀತು. ಮುಂದೆ ಏನಾಯ್ತು ಅಂತ ಕೇಳಿದ್ದಾರೆ, ಈ ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಅಭಿಮಾನ ಯಾರು ಮಾಡಿದ್ರು? ಸಮಷ್ಟಿ ಶರೀರಗಳ ಅಭಿಮಾನ ಯಾರು ಮಾಡಿದ್ರು ಅಂತ ಕೇಳಿದ್ರೆ, ಸಮಷ್ಟಿ ಶರೀರಗಳ ಅಭಿಮಾನ ಈಶ್ವರ ಮಾಡ್ಯಾನ. ವಾಸ್ತವತಃ ಈಶ್ವರ ಅಭಿಮಾನ ಮಾಡ್ಯಾನ ಅಂತ ಹೇಳುವ ಅಭಿಪ್ರಾಯ ಇಲ್ಲ. ಜೀವನ ದೃಷ್ಟಿಯಿಂದ ಈಶ್ವರ ಅಭಿಮಾನಿ ಅಂತ ಹೇಳ್ಬೇಕಾಗ್ಯದ. ಯಾರ ದೃಷ್ಟಿಯಿಂದ? ಜೀವನ ದೃಷ್ಟಿಯಿಂದ. ಪರಮಾತ್ಮ ನಿರಭಿಮಾನವೋ ಅಭಿಮಾನ ಉಳ್ಳವನು? ನಿರಭಿಮಾನ. ಅವನಿಗೆ ಅದರದ್ದು ಅಭಿಮಾನ ಇಲ್ಲ, ಯಾಕೆ? ಅವನಿಗೆ ಸಂಬಂಧನೇ ಇಲ್ಲ. ಸ್ಥೂಲ ಸೂಕ್ಷ್ಮ ಕಾರಣದೇಹದ ಅಭಿಮಾನ ಮಾಡಿಕೊಂಡು ದುಃಖ ಪಡವ್ರು ಯಾರು? ಜೀವ. ಮತ್ತು ಸಮಷ್ಟಿ ಅಭಿಮಾನ ಅವನು ಮಾಡ್ಯಂದ್ರೆ ಅವನು ದುಃಖ ಪಡಬೇಕಾಗಿತ್ತಲ್ಲ, ಪಡಲಿಕ್ಕೆ ಸಾಧ್ಯ ಇಲ್ಲ. ಅವೇನಂತ ಹೇಳಿಸ್ಕೊಂಡಾನ? ನಿತ್ಯ ಮುಕ್ತ ಅಂತ ಹೇಳಿಸ್ಕೊಂಡಾನ. ನಿತ್ಯ ಮುಕ್ತನಾದವನಿಗೆ ಶರೀರದ ಅಭಿಮಾನ ಇರ್ತದನು. ಮತ್ತೆ ಹೇಳಿರಲ್ಲ ಸಮಷ್ಟಿ ಅಭಿಮಾನಿ ಪರಮಾತ್ಮ ಅಂತ ಅಂದ್ರೆ ಜೀವನ ದೃಷ್ಟಿಯಿಂದ ಹೇಳಿದ್ದಲ್ಲ ಹೊರತಾಗಿ ವಾಸ್ತವ ತಾವ ಅಭಿಮಾನಿ ಅಲ್ಲ ಅಂತ. ಹಾಗೆ ಇಲ್ಲಿಯೂ ಕೂಡ ಈಗೇನದಪ್ಪ ಅಂತ ಕೇಳಿದ್ರೆ, ಈ ಸ್ಥೂಲ ದೇಹ ಹೆಂಗ ತಯಾರಾಯ್ತು ಅನ್ನೋದನ್ನ ಅಲ್ಲೊಂದು ರೀತಿ ಹೇಳ್ಯಾರಂದ್ರು ಏನು ಅನುಭವಕ್ಕೆ ವಿರುದ್ಧ ಇಲ್ಲ. ಅನುಭವಕ್ಕೆ ಏನಿಲ್ಲ ಅಂತ ಕೇಳಿದ್ರೆ ವಿರುದ್ಧ ಇಲ್ಲ. ಆದ್ರೆ ಕ್ರಮ ಮಾತ್ರ ಒಂದಿಷ್ಟು ಅಲ್ಲಿಗೆ ಇಲ್ಲಿಗೆ ಪರಕ್ ಆಗ್ತಾ ಇದೆ. ಪರಕ್ ಆಗ್ತಾ ಇದೆ. ಪರಕ್ ಆದ್ರೂ ಕೂಡ ಮುಂದಾದ್ರೆ ಯಾಕೆ ಇದನ್ನ ಕೂಡ ಹಿಂಗಾಗ್ಯದ ಅಂತ ಹೇಳ್ತೀರಿ ಅಂದ್ರೆ ಅದನ್ನ ಅಪ್ಪಗಳು ಕೂಡ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಭೇದದೋಳ್ ಆ ಭೇದದೋಳಂದ್ರ ಮೇಲೆ ಹೇಳಿದ ರೀತಾನುಸಾರವಾಗಿ ತಿಳ್ಕೊ. ಭೂತಮಿದು 5 ಶೋಭೆಯನ್ 5 ಒಂದೊಂದು 5. ಆ ಭೂತಗಳೇನದ 5 ಭೂತಗಳೇನದವ ಅವು ಏನದವಪ್ಪ ಅಂದ್ರೆ ಒಂದೊಂದು 5 ಶೋಭೆಯನ್ 5 ಅದಾವ. ಒಂದೊಂದು ಅಂದ್ರೆ ಆ ಆಕಾಶ ಇದೆ, 5 ಭೂತಗಳು. ಏನಾದವು ಅಂತ ಕೇರೆ 5 5 ಶೋಭೆಯನ್ನು ಅಂದ್ರೆ ಒಂದೊಂದ್ರೊಳಗೆ ಏನದು ಅಂತ ಹೇಳಿ 2 ಭಾಗ ಆಗ್ತಾ ಇದಾವ. ಒಂದೊಂದ್ರೊಳಗೆ ಏನಾಗ್ತಾ ಇದಾವ ಅಂದ್ರೆ 2 ಭಾಗ. ಆ ಭೇದದೊಳಗೆ ಭೂತ 5 ಒಂದೊಂದು 5 ಶೋಭೆಯನ್ನು 5 ಅದಾವ. ಒಂದೊಂದು ಹೋಗಿ 5 ಆದವು. ಒಂದೊಂದು ಹೋಗಿ ಏನದು 5 ಆದವು. ಯಾಕಾದವು ಅಂತ ಕೇಳಿದ್ರೆ ಮುಂದೆ ಬರಿತಾ ಇದ್ದಾರೆ. ಸರಿಭಾಗದೋಳ್ ಒಂದೊಂದು 2 ಆಗಿ, ಸರಿಭಾಗದೋಳ್ 1 1 2 ಆಗಿ. ಸರಿಭಾಗ ಅಂದ್ರೆ ಸಮಭಾಗ. ಸರಿಭಾಗ ಅಂದ್ರೆ ಏಕೇಕ ದೋ ಭಾಗ್ಯ ಅಂತ ಚಂದ್ರೋದಯದಾಗ ಹೇಳ್ಯಾರ. ಏಕೇಕ ದೋ ಭಾಗ್ಯ, ಒಂದೊಂದನ್ನ 2 ಭಾಗ ಮಾಡುದು ಸರಿಭಾಗ ಮಾಡುವುದು. ಸರಿಭಾಗ ಅಂದ್ರೆ ಅರ್ಧ ಅರ್ಧ ಭಾಗ, ಸಮನಾಗಿ ಅರ್ಧ ಭಾಗ ಮಾಡುದು. ಅದಕ್ಕಂತಾರ ಅವರು ಸರಿಭಾಗದೋಳ್ ಒಂದೊಂದು 2 ಆಗಿ. ಒಂದೊಂದು ಭೂತಗಳು ಸಮನಾಗಿ 2 ಭಾಗ ಆದವು. 2ರೊಳ್ 1 ಅಂಶವೇ ನೆಲೆಯಾಗಿ. ಅದ್ರಾಗ ಪೈಲೆ ಅರ್ಧ ಭಾಗ ರಹನೆ ಇದೆಯಾ ಅಲ್ಲಿ ಬರೆದಿದಾರ. ಮೊದಲನೇ ಅರ್ಧ ಭಾಗವನ್ನು ಏನು ಮಾಡಬೇಕು? ಹಾಗೆ ಇಡಬೇಕು. ಅದಕ್ಕೆ ಇಲ್ಲಿ ಅಂತಾರ 2ರೊಳ್ ಒಂದೊಂದು ಭೂತದಲ್ಲಿ 2 ಭಾಗ ಏನು ಮಾಡಿರಿ, ಅದರೊಳಗ 1 ಅಂಶವೇ, ಒಂದು ಅರ್ಧ ಅಂಶವೇ ನೆಲೆಯಾಗಿ ಅದು ಇದ್ದಂಗಿರುವುದು. ಅದಕ್ಕೇನು ಕೈ ಹಚ್ಚುವಂಗಿಲ್ಲ. ಇನ್ನು ಉಳಿದ ಅರ್ಧ ಅಂಶಗಳೇ 4 ಆಗಿ. ಉಳಿದ ಅರ್ಧ ಅಂಶಗಳೇನದಾವಲ್ಲ, ಅಂಶಗಳು ಅಂದ್ರೆ ಬಹುವಚನ ಯಾಕೆ ಬಳಸಿದ್ರು ಅಂದ್ರೆ
5 ಭೂತದ ಅರ್ಧ ಅಂಶಗಳು. ಅರ್ಧಾಂಶಗಳು ಅನ್ಬೇಕಾದ್ರೆ ಏನರ್ಥ? 5 ಭೂತಗಳ ಅರ್ಧ ಏನು ಮೊದಲ ಅರ್ಧ ಬಿಟ್ಟು ಇನ್ನು ಅರ್ಧ ಉಳ್ದಾವಲ್ಲ, ಆ 5 ಅಂಶಗಳಲ್ಲಿ ಏನು ಮಾಡೋದಪ್ಪ ಅಂತ ಕೇಳಿದ್ದಾರೆ, 4 ಆ ಒಂದೊಂದ್ರಾಗ ಅರ್ಧದಾಗ ಏನು ಮಾಡೋದೀಗ? 4 ಭಾಗ ಮಾಡೋದು. ತಿಳಿ ಭಾಗಂ ಬಡದವು ಸಮನಾಗಿ, ಅವು ಸಮನಾಗಿ, ಅವು 4 ಭಾಗ ಸಮನಾನಕ್ಕವ, ಹೆಚ್ಚು ಕಡಿಮೆ ಅಕ್ಕವ. ₹1 ಎರಡು ಭಾಗ ಮಾಡೋದು. 2 ಭಾಗ ಮಾಡಿದ್ರೆ ಎಷ್ಟಾಯ್ತು ರೀ? 8 ಭಾಗ ಆಯ್ತು. 8ನೇ ಭಾಗ ಹಂಗ ಇಡೋದು. 8ನೇ ಭಾಗ ಏನು ಮಾಡೋದು? 4 ಭಾಗ ಮಾಡೋದು. ಈಗ 4 ಭಾಗ ಮಾಡಿದ್ರೆ ಸಮನಾನ ಅಕ್ಕವ, ಏನು ಹೆಚ್ಚು ಕಡಿಮೆ ಅಕ್ಕವ? 2 4 ಭಾಗಗಳಾಕ್ಕವ, ಸಮನಾದವು. ಏನು 4 ಏನ್ರಿ? ಸಮನಾಗಿ ತಿಳಿ ಸಮನಾಗಿ ಭಾಗಂ ಬಡದವು. ಬಡದವು ಅಂದ್ರ ಬಡದು ಅಂತ ಅರ್ಥ ಅಲ್ಲ, ಹೊಂದಿದವು. ಒಂದೊಂದು ಅರ್ಧದಾಗ ಏನದು? 4 ಭಾಗಗಳಾಗಿ ಹೊಂದಿದು. ಏನ್ ನೆಲೆಯಾಗಿರ್ದ ಅಂಶಗಳೊಳು ಉಳಿದ ನಿಜಾಂಶವನ್ನು ಆ ಮಿಕ್ಕರೊಳು. ಏನ್ ನೆಲೆಯಾಗಿರ್ದ ಅಂಶಗಳೊಳು, ಏನ್ ನೆಲೆಯಾಗಿರ್ದ ಏನು ಮೊದಲ ಅರ್ಧ ಇಟ್ಟೇವಲ್ಲ ಅವನು ಬಿಟ್ಟು ಉಳಿದ ನಿಜಾಂಶವನ್ನು ಆ ಮಿಕ್ಕರೊಳು. ತಮ್ಮದೇನು ಒಂದು ಅರ್ಧ ಭಾಗದ 4 ಭಾಗ ಮಾಡ್ರಿ, ನಿಜಾಂಶವನ್ನು ಬಿಟ್ಟು ಅಪನೇ ಭಾಗಕ್ಕೂ ಚೋಡಿಕೆ, ಅಪನೇ ಅರ್ಧ ಭಾಗಕ್ಕೂ ಚೋಡಿಕೆ ಅಂದಾರ. ಅಂದ್ರೆ ಚಂದ್ರದಲ್ಲಿ ತನ್ನ ಅರ್ಧ ಭಾಗವನ್ನು ಬಿಟ್ಟು ಅನ್ಯ ಚಾರಿ ಭೂತನ್ ಮೆಸೆ ಮಿಲ್ನೆ ಕನಾಮ್ ಪಂಚೀಕರಣ ಅಂತ ಹೇಳಿದಾರ. ಏನ್ ಹಾಗೆ ತಮ್ಮ ಉಳಿದ ನಿಜ ಅಂಶವನ್ನು, ತಮ್ಮ ನಿಜಾಂಶ ಏನದ ಅದನ್ನು ಬಿಟ್ಟು ಆ ಮಿಕ್ಕರೊಳು ಅಂದ್ರ ಉಳಿದದ್ದು, ತನ್ನ ಅರ್ಧ ಭಾಗ ಬಿಟ್ಟು ತನ್ನ ಅರ್ಧ ಭಾಗದಲ್ಲಿ ಏನು 4 ಭಾಗ ಮಾಡಿದೆ, ಆ 4 ಭಾಗಗಳನ್ನ ತನ್ನ ಅರ್ಧ ಭಾಗವನ್ನು ಬಿಟ್ಟು, ನಿಜಾಂಶ ಅಂದ್ರೆ ಏನ್ರಿ? ಮುಖ್ಯವಾಗಿ ಅರ್ಧ ಭಾಗ ಬಿಟ್ಟು ಮಿಕ್ಕರೊಳು ಇನ್ನು ಉಳಿದ 4 ಭೂತಗಳು ಏನದವ ಅರ್ಧ ಅಂಶ ಅವಕುರಲ್ಲಿ ಮಿಲನ ಮಾಡುವುದು ಅಂದ್ರೆ ಕೂಡಿಸುವುದು. ಏನ್ ಮಿಕ್ಕರೊಳು. ಬೆರೆಕೆಯನ್ನು 5 ಬೆರೆಕೆ ಅಂದ್ರೆ ಕೂಡುವುದು. ಬೆರೆಕೆ ಪದಕರ್ತೇನು ಕೂಡುವುದು ಅಂದ್ರೆ ಬೆರೆಕೆಯನ್ನು ಹೊಂದಿದ ಒಂದೊಂದು 5 ವಿರಚಿಸಿ, ಒಂದೊಂದು 5 ಏನದು ತಯಾರಾದು. ಆಕಾಶದ ತನ್ನ ಅರ್ಧ ಭಾಗ ಬಂದು ಉಳಿದ 4 ಭೂತಗಳು 2 ಕೊಟ್ಟದ್ದೊಂದು ಕೂಡಿ ಏನಾಯ್ತು? ಅದು ಪೂರ್ಣನಾಯ್ತು. ಆದ್ರೆ ಅವು 4 ತನ್ನ ಅರ್ಧ ಭಾಗ ಕೂಡಿ ಅಷ್ಟದು 5 ಅದು. ಇದರಂತ 5 ಭೂತಗಳು 5 ರೀತಿಯಾಗಿ ಆಗಿದಾವು. ಅಮ್ಮಂತ 5 25 ತತ್ವ. ಈ ತತ್ವ ಸಮಷ್ಟಿಯೇ, ಈ 25 ತತ್ವಗಳ ಕೂಡುವಿಕೆಯೇ ಸಮಷ್ಟಿ ಪದಕ್ಕೆ ಅರ್ಥೇನು? ಎಲ್ಲಾ ಕೂಡಿಕೊಂಡು, ಈ 25 ತತ್ವಗಳು ಎಲ್ಲಾ ಕೂಡಿಕೊಂಡು ತನುವಾಯ್ತು. ಏನ್ ತಯಾರಾಯ್ತಂದ್ರೆ ಶರೀರ ತಯಾರಾಯ್ತು. ಈ ತರ ಪಂಚೀಕೃತವಾಯ್ತು. ಈ ರೀತಿಯಿಂದ ಪಂಚೀಕರಣ ಆಯ್ತು ನೋಡಪ್ಪ ಅಂತ ಹೇಳ್ಕೊಂಡು. ಪಂಚೀಕರಣ ಸೋ ಕ್ಯಾ ಹೇ ಅಂತ ಪ್ರಶ್ನೆ ಮಾಡಿದಾರ. ಪಂಚೀಕರಣ ಅಂದ್ರೆ ಯಾವುದಕ್ಕನಬೇಕು ಅಂತ ಕೇಳಿದ್ರೆ, ಜಿನಭೂತನಕ ಪಂಚೀಕರಣ ಭಯ, ತಿನಭೂತನಕ್ಕೂ ಪಂಚೀಕೃತ ಪಂಚಮಹಾಭೂತ ಕಹಿ. ಯಾವ ಭೂತಗಳ ಪಂಚೀಕರಣವಾಗಿರುವುದೋ ಆ ಭೂತಗಳಿಗೆ ಏನಂತ ಕರೀತಾರ? ಪಂಚೀಕೃತ ಭೂತ. ಆ ಪಂಚೀಕೃತ ಭೂತ ಆದ್ಮೇಲೆ ಪಂಚೀಕರಣ ಹೆಂಗಾಯ್ತು ಅಂತ ಕೇಳಿದ್ರೆ, ಇದೇ ನುಡಿಯಲ್ಲಿ ಹೇಳಿದ್ದನಲ್ಲ, ಪ್ರತಿಯೊಂದು ಭೂತಗಳನ್ನ ಒಂದೊಂದರಲ್ಲಿ 2 ಭಾಗ ಮಾಡಿದವು. ಅವು ಎಷ್ಟಾದವ್ರಿ? 10 ಅದು. ಸೊ ದಶಭಯ ಅವು 10 ಅದು. ಅದರಾಗ ಅಪನೆ ಅರ್ಧ ಭಾಗ ಸೋಡಿಕೆ ಅಂದ್ರೆ ಅರ್ಧ ಭಾಗವನ್ನು ಹಂಗ ಬಿಟ್ಟು ಅರ್ಧ ಭಾಗ ಏನ್ ಮಾಡೋದು ಅಂದ್ರ ಚಾರಿ ಭಾಗಕ್ಕೆ 4 ಭಾಗ ಮಾಡೋದು. ಮಾಡಿದ ನಂತರದಲ್ಲಿ ಅಪನೇ ಅರ್ಧ ಭಾಗಕ್ಕೂ ಚೋಡಿಕೆ, ತಮ್ಮ ಅರ್ಧ ಭಾಗಗಳನ್ನು ಬಿಟ್ಟು ಅನ್ಯ ಭೂತನ ಮೇಸೆ, ಅನ್ಯ ಭೂತಗಳಲ್ಲಿ ಕೂಡಿಕೊಳ್ಳೋದಕ್ಕೆ ಏನಂತ ಕರೀತಾರ? ಪಂಚೀಕರಣ ಅಂತ ಹೇಳ್ಕೊಂಡು ಬಂದ್ರ. ಆ ನುಡಿ ಅರ್ಥ ಪೂರ್ವ ಇದೆಲ್ಲ ಇಲ್ಲಿ ಏನ್ ಈ ನುಡಿ ಅರ್ಥವೇ ಅದು. ಇನ್ನೇನದ ಅಲ್ಲಿ ಕೂಡಿಸಿ ತತ್ವಗಳನ್ನು ಹೇಳುವಾಗ ಅನುಭವ ಕೊಟ್ಟು ಹೇಳಿದಾರ, ಯಾವ್ಯಾವುದರಿಂದ ಏನಾಯ್ತು, ಏನೇನು ಕೂಡಿ ಆಯ್ತು ಅನ್ನೋದು. ಅದೇ ರೀತಿಯಾಗಿ ಇಲ್ಲಿ ಏನದಪ್ಪ ಅಂತ ಕೇಳಿದ್ರೆ ನಾಮಗಳು ಮಾತ್ರ ಬದಲಿ ಅದಾವ. ಹೇಳುವಪ್ಪ ಅಂದ್ರೆ ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಗಣನ ಇದ್ದದ್ದು ಇಲ್ಲಿ ಸ್ಥೂಲ ಶರೀರದಲ್ಲಿ ಗಣನ ಅನಿಸ್ತದ. ಅನುಭವ ಕೊಟ್ಟು ತಿಳಿಸ್ತಾ ಇದ್ದಾರೆ. ಟೀಕಾಟ್ ಓದ್ತೇನೆ ನೋಡ್ರಿ. ಎಲೆ ಶಿಷ್ಯನೇ, ಈ ಪಂಚಭೂತಗಳು 25 ತತ್ವಗಳು ಹೇಗಾದವು
ಅಂದರೆ ನೀವು 25 ಹೆಂಗಾದವ್ರಿ ಅಂತ ನೀ ಕೇಳಿದರೆ, ಕೇಳು, 1 ರೂಪಾಯಿಯನ್ನು ತಕ್ಕೊಂಡು ಅದರಲ್ಲಿ 8 ಆನೆ 2 ಭಾಗಗಳನ್ನು ಮಾಡಬೇಕು. ಬಳಿಕ 8 ಆನೆಯ ಭಾಗವನ್ನು ಹಾಗೆ ಇಟ್ಟು ಅದರಾಗ ಒಂದು 8ನೇ ಭಾಗ ಏನು ಮಾಡುದ್ರಿ? 8 ಆನೆ ಅಂದ್ರೆ ಮತ್ತೆ ಆನೆ ಅಂತ ತಿಳ್ಕೊಂಡ್ರಿ, 8ನೇ ಅಂತಾರ ಅವಕ್ಕೆ. ಅರ್ಧ ಭಾಗವನ್ನು ಹಾಗೆ ಇಟ್ಟು ಮತ್ತೊಂದು 8 ಆನೆಯನ್ನು 8ನೇ ಭಾಗವನ್ನ ತಕ್ಕೊಂಡು ಅದರಲ್ಲಿ 2 ಆನೆಯ 4 ಪಾದಗಳನ್ನು ಮಾಡಬೇಕು. ಈ 4 ಪಾದಗಳನ್ನು ಭಾಗಗಳನ್ನು ಮೊದಲು ಇದ್ದಕ್ಕಿದ್ದ ಹಾಗಿಟ್ಟ 8 ಆನೆಯ ಭಾಗವನ್ನು ಕೂಡಿಸಲಾಗಿ 5 ಭಾಗಗಳಾದವು. ಮೊದಲು ಇದ್ದದ್ದನ್ನ 4 ಕೊಟ್ಟದನ್ನು ಕೂಡಿಸಿ ಎಷ್ಟದು? 5 ಭಾಗಗಳಾದವು. 1 ರೂಪಾಯಿಯಲ್ಲಿ 5 ಭಾಗಗಳಾದಂತೆ 5 ರೂಪಾಯಿಗಳಲ್ಲಿ 25 ಭಾಗಗಳಾಗುತ್ತವೆ. ಈ ದೃಷ್ಟಾಂತದಂತೆ ಪ್ರತಿಯೊಂದು ಭೂತಗಳು ಮೊದಲು 2 ಭಾಗಗಳಾದವು. ಆ 2 ಭಾಗಗಳಲ್ಲಿ 1 ಭಾಗವನ್ನು ಹಾಗೆ ಇಟ್ಟು ಮತ್ತೊಂದು ಭಾಗವನ್ನು ತಕ್ಕೊಂಡು ಅದರಲ್ಲಿ ಸಮನಾಗಿ 4 ಭಾಗಗಳನ್ನು ಕೂಡಿಸಲಾಗಿ 5 ಭಾಗಗಳಾದವು. ಇದರಂತೆ ಪ್ರತಿಯೊಂದು ಭೂತವನ್ನು ಹಾಗೆ ಮಾಡಿದರೆ 25 ತತ್ವಗಳಾಗುತ್ತವೆ. ಈ 25 ತತ್ವಗಳ ರಾಶಿಯೇ ಸ್ಥೂಲ ಶರೀರವಾಗುವುದು. ಈ ರೀತಿಯಿಂದ ಪಂಚೀಕರಣ ಆಗಿರುವುದು ಅಂತ ಹೇಳಿದರು. ಸರಳದರಿ. ಇನ್ನ ಇದಕ್ಕೆ ದೃಷ್ಟಾಂತ ಚಂದ್ರೋದಯದಲ್ಲಿ ಹಣ್ಣಿನ ದೃಷ್ಟಾಂತ ಕೊಟ್ಟಾರ. ಎದರ ದೃಷ್ಟಾಂತ ರೀ? ಹಣ್ಣಿನ ದೃಷ್ಟಾಂತ. 5 ಮಂದಿ ಗೆಳೆಯರು ಕೂಡಿ ವಿನೋದಾರ್ಥವಕ್ಕಾಗಿ ಎಲ್ಲೋ ಏನಪ್ಪಾ ಅಂತ ಕೇಳಿದ್ರೆ ಗಾರ್ಡನ್ಕೋ ಎಲ್ಲೋ ಹೋಗ್ಬೇಕಂತ ಪ್ರಸಂಗದಲ್ಲಿ ಸ್ವಲ್ಪ ಅಲ್ಲಿ ಹೋದ್ಮೇಲೆ ಏನಾರು ಒಟ್ಟಾಗ ಹಾಡೋದು ಅಥವಾ ಕತೆ ಹೇಳೋದು ಮತ್ತೇನಾರು ಆಟ ಆಡೋದು ಮಾಡಿ ಆ ನಂತರದಲ್ಲಿ ಏನಾದರೂ ಅದು ಒಯ್ದದ್ದನ್ನು ಎಲ್ಲರೂ ಹಂಚಿ ತಿಂದು ಬರೋದು ರೂಢಿ. ಬುತ್ತಿ ಕಟ್ಕೊಂಡು ಹೋಗಿರ್ತೇವೆ, ಹಣ್ಣು ತಗೊಂಡು ಹೋಗಿರ್ತಾರ, ಪರಾಳ ಕಟ್ಕೊಂಡು ಹೋಗಿರ್ತಾ ಇದಾರೆ. ಹಾಗೆ ಅವ್ರು 5 ಮಂದಿ 5 ಥರದ ಹಣ್ಣು ತಗೊಂಡು ಹೋದ್ರು. ಒಬ್ಬೊಬ್ರು ಒಂದೊಂದು ಥರದ ಹಣ್ಣು ತಗೊಂಡು ಹೋದ್ರು. ಈಗ 5 ಮಂದಿ ಕೂಡಿ ತಿನ್ನಾಕ ಕುಂತಾಗ ಅವ್ರದ್ದು ತಂದದ್ದನ್ನು ಅವ್ರವ್ರು ತಿನ್ನಕ್ಕೆ ಶುರು ಮಾಡ್ತಾರನು? ಇಲ್ಲ, ತಮಗೊಂದು ಅರ್ಧ ಭಾಗ ಇಟ್ಕೊಂಡು ಅದರಾಗ ಮತ್ತೆ ಅರ್ಧ ಭಾಗದಾಗ ಉಳಿದ 4 ಮಂದಿಗೆ ಹಂಚಿ ಕೊಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಎಲ್ಲರೂ ಮಾಡ್ತಾರೋ ಏನೋ, ಇವ್ರು ಒಬ್ರು ಕೊಟ್ರು ಎಲ್ಲರೂ ಸುಮ್ಮನೆ ತಿಂತಾರೋ? ಎಲ್ಲರೂ ಅದಕ್ಕೆ ನಮ್ ಗಂಗಾಧರಪ್ಪ ಒಂದು ದೃಷ್ಟಾಂತ ಹೇಳಿದ್ರು, ನಿಮ್ಗೆ ಎಷ್ಟೋ ಸಲ ಕೇಳಿರಿ. ಕಲ್ಲಕ್ಕೊಂದು ಕಡಿಬು ಕೊಟ್ರ ಮಲ್ಲಕ್ಕೊಂದು ದೋಷಿ ಕೊಟ್ಲು ಅಂತ. ಅದಕ್ಕೆ ಇದು ವ್ಯವಹಾರ ರೂಢಿ. ನಮ್ಮ ಮನೆಯೊಳಗೆ ಮಾಡಿದ ಪದಾರ್ಥ ನಮ್ಮ ಹುಡುಗರು ತಿಂತಿರ್ಲಿಲ್ಲ ಅಂದ್ರೆ ನೆರೆಮನೆಯೊಳಗೆ ಹೋಗಿ ನಮ್ಮ ಪದಾರ್ಥ ಕೊಟ್ಟು ಏನು ಮಾಡ್ತೇವಿ? ಇಸ್ಕೊಂಡು ಬಂದು ಮಕ್ಕಳಿಗೆ ಊಟ ಮಾಡಿಸ್ತಿರ್ತೇವೆ. ಇದು ಲೋಕಾನುಭವ. ಹಾಗೆ ಈ ಆಕಾಶಭೂತ ತನ್ನದಲ್ಲಿ 2 ಭಾಗ ಮಾಡಿ ಅರ್ಧ ಭಾಗ ಇಟ್ಟುಕೊಂಡು ಅರ್ಧ ಭಾಗದಲ್ಲಿ 4 ಭಾಗ ಮಾಡಿ ಯಾರಿಗೆ ಕೊಡ್ತು? ವಾಯು, ಅಗ್ನಿ, ಜಲ, ಪೃಥ್ವಿ ಕೊಟ್ಟಾಗ. ಮತ್ತು ಆಕಾಶ ಹಂಚಿ ಕೊಟ್ಟಾಗ ಅವು ಸುಮ್ಮನೆ ಇರ್ತಾವನು? ಅವು ಕೂಡ ಏನು ಮಾಡ್ತಾವ? ಹಂಚಿ ಕೊಡ್ತಾವ. ಹಂಗಾರೆ ಎಲ್ಲ ಕೂಡಿ ಎಷ್ಟಾದವು ಅಂದ್ರೆ ಒಂದೊಂದರೊಳಗೆ 5 ತಯಾರದು. 5 ಭೂತಗಳಂದ ಮೇಲೆ 25. 25 ತತ್ವಗಳಿಂದ ಒಂದು ಭೂತ ತಯಾರಾತ. ಯಾವುದು? ಈ ಶರೀರ ರೂಪ ಭೂತ ತಯಾರತ್ತ. ಅದಕ್ಕೆ ಇದಕ್ಕೆ ದೆವ್ ಅಂತಾರ. ಏನಂತಾರ ಇದಕ್ರಿ? ಏನ್ ದೆವ್ ಆಗ್ಯಾನ ನೋಡಂತಾರ. ಸಿಟ್ಟು ಬರ್ತದ ನಮಗ. ವ್ಯವಹಾರದಾಗ ಭಾಳ ದಪ್ಪ ಇದ್ದ ಅಂದ್ರೆ ದೆವ್ ಆಗ್ಯಾನಂತಾರ. ಇಲ್ಲ ಭಾಳ ಕಾಡ್ತಿದ್ನು ಅಂದ್ರೆ ಏನಂತಾರ? ಯಪ್ಪ ಏನ್ ನಮಗ ಒಟ್ಟ ದೆವ್ ಆಗಿಬಿಟ್ಟ ನೋಡ್ರಿ ನಮಗ ಅಂತಿರ್ತಾರ. ಕಾಡೋದ್ರಿಂದನೂ ದೆವ್ ಅನಿಸ್ಕೊಂತೇವಿ, ದಪ್ಪ ಆಗಿದ್ರು ದೆವ್ ಅನಿಸ್ಕೊಂತೇವಿ. ಏನಾರ ಏನಪ್ಪಾ ಅಂದ್ರೆ ಸರಿಯಾಗಿ ಕೆಲಸ ಅದು ಮಾಡ್ಲಿಲ್ಲ ಅಂದ್ರೆ ಅದೇನ್ರಿ ಜೀವಂತ ಹೆಣ ಅನಿಸ್ಕೊಂತೇವಿ. ಹೆಣ ಅಂದ್ರೆ ಏನ್ರಿ? ದೆವ್ವ. ಅಂತೂ ಏನಪ್ಪಾ ಅಂತ ಕೇಳಿದ್ರೆ ಈ 25 ತತ್ವಗಳಿಂದ ತಯಾರಾದದ್ದು ಯಾವುದು? ಇದೊಂದು ಭೂತ ಸೇವೆ ಅಂದ್ರೆ ಪಂಚೀಕೃತವಾದಂಥ ದೇಹ. ಇನ್ನ ಒಂದ್ರೊಳಗೆ ಒಂದು ಕೂಡ್ಯಾವಲ್ಲ. ಈಗ ಏನೇನು ಕೂಡಿ ಏನಾಯ್ತು? ಉಳಿದ 4 ಭೂತಗಳದು 2ನೇ ಭಾಗ ಬಂದು ಆಕಾಶದಲ್ಲಿ ಕೂಡಿದಾಗ ಏನಾಯ್ತು? ಇವು ಹೋಗಿ ಅವಕೂರಲ್ಲಿ ಕೂಡಿದಾಗ ಏನೇನಾಯ್ತು ಅನ್ನೋದನ್ನು ಬರೀತಾರೆ. ಗಗನಾಂಶವೇ ಜ್ಞಾತೃತ್ವಂ ಅದಾಯ್ತು. ಜ್ಞಾತೃತ್ವಂ ಅದಾಯ್ತು. ಅದೇನಾಯ್ತಪ್ಪ? ಗಗನಾಂಶವೇ. ಗಗನದಲ್ಲಿ 2 ಭಾಗ ಮಾಡಿದ್ರು. ಗಗನ ಅಂದ್ರು ಒಂದೇ, ಆಕಾಶ ಅಂದ್ರು ಒಂದೇ. ಏನ್ರಿ? ಆಕಾಶ 2 ಭಾಗ ಮಾಡಿತ್ತಲ್ಲ, ಅದರ ಮುಖ್ಯ ಅರ್ಧ ಭಾಗ ಏನಾಯ್ತು ಅಂತ ಕೇಳಿದ್ರೆ ಜ್ಞಾತೃತ್ವಂ ಆಯ್ತು. ಜ್ಞಾತೃತ್ವ ಅಂತ ಹೇಳಿಸ್ಕೊಂತು. ಚಂದ್ರೋದಯಲ್ಲಿ ಏನ್ ಹೇಳಿದಾರಿ? ಶೋಕ ತತ್ವ ಆತ. ಅರ್ಧಾಂಶ ಏನಾಯ್ತು? ಶೋಕ ತತ್ವವಾಯ್ತು ಅಂತ. ಶೋಕ ಅಂದ್ರೆ ದುಃಖವೋ ಏನಲ್ಲವೋ? ದುಃಖ. ಶೋಕಕ್ಕೂ ಮತ್ತು ಆ ಅರ್ಧ ಭಾಗಕ್ಕೂ ಏನದ ಅತೀ ಸಮಾನತೆ ಅದ.
ಆಕಾಶ ಅದು ಹೇಗಿರ್ತದಪ್ಪ ಅಂತ ಕೇಳಿದ್ರೆ ಮೌನವಾಗಿ ಅದನು, ಏನಾದ್ರೂ ಅಲ್ಲಿ ಹಲ್ಚಲ್ ವ್ಯವಹಾರ ಅದನು, ಸ್ತಬ್ಧವಾಗ್ಯದೋ ಏನಾರ ಅಲ್ಲಿ ವ್ಯವಹಾರದು ಸ್ತಬ್ಧ ಆಗ್ಯದ. ಹಂಗ ಶೋಕ ಬಂದಾಗ ಮನುಷ್ಯನು ಕೂಡ ಏನಕ್ಕನ ಸ್ತಬ್ಧ ಆಗಿರ್ತಾನ, ಏನೂ ವ್ಯವಹಾರ ನಡೆದುದಿಲ್ಲ. ಏನ್ರಿ ನೋಡಾಕ ಏನಪ್ಪಾ ನಮ್ಮಂಗ ಕಣ್ ತೆಗ್ದಂಗ ಕಾಣಿಸ್ತಿರ್ತಾನ, ಇರುವಂಗ ಕಾಣಿಸ್ತಿರ್ತಾನ, ಆದ್ರೆ ವ್ಯವಹಾರ ಇರುದಿಲ್ಲ. ಏನಾದ್ರಿ ದುಃಖ ಆಗಿತ್ತು ಅಂದ್ರ ಎಂತ ದುಃಖ, ಎಂತ ದುಃಖ ರೀ, ಎಂತ ದುಃಖ ಅಂತಂದ್ರ ಆ ದುಃಖದಂಗ ಆಗೈತೆ ಅಂತ ಹೇಳಾಕನ ಬರೋಲ್ಲ, ಹಿಂಗ ಆಗ್ಯದ ಅಂತ ತಿಳ್ಕೊಂಡು. ನಿಜವಾಗ್ಲೂ ದುಃಖ, ನಾಟಕಿ ದುಃಖ ಅಲ್ಲ. ನಾಟಕಿ ದುಃಖ ಹೆಂಗಿರ್ತದಪ್ಪ ಅಂತ ಕೇಳಿದ್ರೆ ಸುಮ್ಮನೆ ಹೆಸರಿಗೆ ಇರ್ತಾ ಇದೆ, ಅದ್ರ ನಿಜವಾಗ್ಲೂ ದುಃಖ ಆಗಿತ್ತು ಅಂದ್ರೆ ಮನುಷ್ಯ ಸ್ತಬ್ಧ ಆಗಿರ್ತಾ ಇದ್ದಾನೆ. ನಾ ಉದಾಹರಣೆ ಹೇಳಿದ್ದೇನೆ. ಯಾವಾಗದಪ್ಪ ಅನುಭವಕ್ಕೆ ಹೆಚ್ಚು ಬರುದು ಅಂತ ಕೇಳಿದ್ರೆ ಎಲ್ಲ ಮುಗಿದಿರ್ಬೇಕು. ಎಲ್ಲ ಮುಗಿದಿರ್ಬೇಕಂದ್ರೆ ಏನ್ರಿ, ಪ್ರಾಣ ಹೋಗಿರ್ಬೇಕು, ಸತಿಯಳಾದವಳು ಮತ್ತು ನೆರೆಹೊರೆಯವರಾದವರು, ಅಕ್ಕಂಗ್ಯರಾದವರು, ನಾದ್ನ್ಯರಾದವರು, ಎಲ್ಲ ನೆಗೆನ ಮಕ್ಕಳು ಎಲ್ಲರೂ ಕುಂತಿರ್ತಾರ. ನಿಜವಾಗ್ಲೂ ಗಂಡನ ಜೊತೆಗೆ ಪ್ರೀತಿ ಇದ್ದ ಹೆಣ್ಮಗಳಿದ್ಲು ಅಂದ್ರ, ಪತಿಯೇ ನನ್ನ ಪಾಲಿನ ದೈವ ಅಂತ ತಿಳ್ಕೊಂಡು ನಂಬಿದ್ಲು ಅಂದ್ರ, ಆ ಹೆಣ್ಮಗಳಿಗೆ ಗಂಡನ ಪ್ರಾಣ ಹೋದಾಗ ಹೆಂಗಾಗಿರ್ತಾಳಪ್ಪ ಅಂದ್ರೆ ಸ್ತಬ್ಧ ಆಗಿಬಿಟ್ಟಿರ್ತಾಳ. ಏನ್ರಿ ಕಣ್ಣೆಲ್ಲ ತಗದಂಗ ಕಾಣಿಸ್ತಿರ್ತಾವ. ಹಂಗ ಮಂದಿ ನೋಡ್ಕೊಂತ ಸುಮ್ಮನೆ ಕುಂತಾಳ ಅನ್ನೋ ಕಾಣಿಸ್ತಿರ್ತದ. ಯಾರಾದ್ರೂ ಮರ್ತ ಕೈ ಬಿಟ್ರೆ ಗಂಡನ ಕೂಡ ಅದು ಹೊಕ್ಕಿರ್ತದ. ಆ ಸ್ಥಿತಿಯಾಗಿರ್ತಾ ಇದೆ. ಇನ್ನು ಉಳಿದವ್ರು ಏನಪ್ಪಾ ಅಂತ ಕೇಳಿದ್ರೆ ಅನೇಕ ರೀತಿಯಾದ ಉಪಮಾ ಕೊಟ್ಟು ಹಾಡ್ತಿರ್ತಾರ ಅಳ್ತಿರ್ತಾರ್ರಿ. ಏನು ಉಪಮಾ ಕೊಟ್ಟು ಅವ್ರು ಅಳ್ತಿರ್ತಾರ ನೋಡ್ಬೇಕು. ಅದನ್ನ ನೋಡಿ ಮಂದಿ ಏನಂತತಿ, ಈ ಉಪಮಾ ಕೊಟ್ಟು ಅಳವ್ರನ್ನ ಅಂದ್ರೆ ಅನೇಕ ನೆನಪು ಮಾಡ್ಕೊಂಡು ಅಳವ್ರನ್ನ ಎಷ್ಟು ಅಳ್ತಾವು, ಅದಕ್ಕೇನ್ ತಾಡಿ ಇವ ಎದಕ್ಕೆ ಅವನ ಹೆಂಡತಿಗೆ ಅದಕ್ಕೆ ಏನು ಕಣ್ಣಾಗು ನನ್ನ ನೀರ ಮತ್ತ ಏನಿಲ್ರಿ, ಇರ್ಲಿ ಹೋಲಿ, ಕಣ್ಣಾಗ ಒಂದ್ ಹನಿ ನೀರಿಲ್ಲ, ಮೂಗನ್ಯಾಗ ಒಂದಿಟ್ಟು ಸುಂಬಳಿಲ್ಲ, ಹಂಗ ಕಣ್ ತಕೊಂಡು ಸುಮ್ಮನೆ ದೇವ್ನಂಗ್ ಕುಂತತಿ. ಅದಕ್ಕೆ ಗಂಡ ಸತ್ರ ಖಬರ ಇಲ್ಲ ನೋಡು ಅಂತಿರ್ತಾರ. ಆಕೆಗೆ ಆದದ್ದು ಇವ್ರಿಗೆ ಗೊತ್ತದನು ಇಲ್ಲ. ನಿಜವಾಗಲೂ ಶೋಕ ಬಂದಾಗ ಶೋಕ ಆಗಿದ್ದ ಕರೆ ಆಗಿತ್ತ ಅಂದ್ರೆ ಮನುಷ್ಯ ಏನಾಗದಪ್ಪ ಅಂದ್ರೆ ವ್ಯವಹಾರ ಶೂನ್ಯ ಆಗಿರ್ತಾ ಇದೆ. ಆಕಾಶವೂ ಕೂಡ ವ್ಯವಹಾರ ಶೂನ್ಯದ ಏನಿಲ್ಲೋ, ಆಕಾಶಕ್ಕೂ ಅದಕ್ಕೂ ಏನದ ಅತೀ ಸಮಾನತೆ ಇರುವುದರಿಂದ ಅದಕ್ಕೆ ಏನಂತ ಹೇಳಿವಿ, ಆಕಾಶದ ಮುಖ್ಯ ಭಾಗ ಅಂತ ಹೇಳಿದೆವು. ಇಲ್ಲಿ ಜ್ಞಾತೃತ್ವ ತಯಾರಾಯ್ತು. ಏನು ತಯಾರಾಯ್ತು, ಸ್ಫುರಣ ಅಂತಾರ. ಅಂತಃಕರಣದಲ್ಲಿ ಏನ್ ತಯಾರಾಯ್ತು, ಸ್ಫುರಣ ತರ ಜ್ಞಾತೃತ್ವ ತಯಾರಾಯ್ತು. ಬಗೆಯಲು ಸಂಸ್ಕೃತಿಗೆ ಅದು ಗುರಿ ಆಯಿತು. ಅದು ಎದಕ್ಕೆ ಗುರಿ ಆಯ್ತು, ಸಂಸ್ಕೃತಿಗೆ ಗುರಿ ಆಯಿತು, ಸಂಸಾರಕ್ಕೆ ಗುರಿಯಾಗಿತ್ತು. ಅಂದ್ರೆ ಏನರ್ಥ ಅಂದ್ರೆ ದುಃಖಕ್ಕೆ ಗುರಿ ಆಯ್ತು. ಅಂದ್ರೆ ಆಕಾಶದ ಅರ್ಧ ಭಾಗ ಏನ್ ತಯಾರಾಯ್ತು, ಶೋಕ ತತ್ವ ಅಂದ ಹಾಗೇನೆ ದುಃಖದ ತಯಾರಾಯ್ತು. ಇನ್ನ ಅದೇ ಏನಪ್ಪಾ ಅಂತ ಕೇಳಿದ್ದಾದ್ರೆ ಗಗನ ಆಯ್ತಾ, ಧರೆ ಕಳೆವೆರಸಲು ಅಹಂಕೃತಿ ಆಯಿತು. ಆಕಾಶದ ಎರಡನೇ ಭಾಗವನ್ನ ಅಲ್ಲಿ ಚಂದ್ರೋದಯದಲ್ಲಿ ಆಕಾಶದಿಂದ ಹೋಗ್ಯಾರ ಕೂಡಿಸ್ಕೊಂತ. ಚಂದ್ರೋದಯಲ್ಲಿ ಏನ್ ಮಾಡ್ಯಾರ, ಆಕಾಶದಿಂದ ಕೂಡಿಸ್ಕೊಂತ ಹೋಗ್ಯಾರ. ಈಗ ಭೂಮಿಯಾಗಿಂದ ಕೂಡಿಸ್ಕೊಂತ ಬರ್ತಾ ಇದಾರ. ಆ ಆಕಾಶದ ಎರಡನೇ ಭಾಗ, ಅರ್ಧಾಂಶದಲ್ಲಿ 4 ಭಾಗ ಮಾಡಿದಾಗ ಎರಡನೇ ಭಾಗ ಏನದ, ಕಳೆವೆರಸಲ್ ಅಹಂಕೃತಿ ಆಯ್ತು. ಭೂಮಿಯಲ್ಲಿ ಹೋಗಿ ಎರಡನೇ ಭಾಗ ಕೂಡಿಸೋದ್ರಿಂದ ಏನ್ ತಯಾರಾಯ್ತು, ಅಹಂಕಾರ ತಯಾರಾಯ್ತು. ಪರಿತೋರದ ಮೂಢತೆ ಎದಕ್ಕಾಯಿತ್ತು. ಮೂಢತೆ ಅಂದ್ರೆ ತಿಳುವಳಿಕೆ ಹೀನತೆ. ಅಹಂಕಾರ ತಯಾರತ್ತಲ್ಲ, ಅಹಂಕಾರದಲ್ಲಿ ಏನಿರುದಿಲ್ಲ ಅಂದ್ರೆ ತಿಳುವಳಿಕೆ ಇರುದಿಲ್ಲ. ಏನಿರುದಿಲ್ರಿ, ಅಹಂಕಾರದಲ್ಲಿ ತಿಳುವಳಿಕೆ ಇರುದಿಲ್ಲ, ಮೂಢತೆ ಇರ್ತಾ ಇದೆ. ಯಾಕಂದ್ರೆ ತಮೋಗುಣ ಪ್ರಧಾನ ಇರ್ತಾ ಇದೆ. ಮೂಢ ಅಂತಾರ, ಮೂರ್ಖ ಅಂತೇವಲ್ಲ. ತಮೋಗುಣ ಪ್ರಧಾನ ಆಗಿರ್ತದಲ್ಲಿ. ತಮೋಗುಣ ಪ್ರಧಾನವಾಗಿರುವುದರಿಂದ ಅಲ್ಲಿ ಏನಿರ್ತದಪ್ಪ ಅಂದ್ರೆ ಯೋಗ್ಯ ಅಯೋಗ್ಯಗಳ ತಿಳುವಳಿಕೆ ಇರುವುದಿಲ್ಲ. ಅದಕ್ಕಾಗಿ ಅದಕ್ಕೆ ಭಾಳ ಸೊಕ್ಕ ಬಂದತ್ತೇಳ ಅಂತಿರ್ತೀವಿ ನೋಡು. ಅದಕ್ಕೆ ಭಾಳ ಸೊಕ್ಕ ಬಂದಿದೆ, ಅದಕ್ಕೆ ಯಾರು ಏನು ಗೊತ್ತಾಗೋಲ್ಲಂತ ಅಂತೇವಲ್ರಿ. ಯಾರು ಹಿರಿಯಾರು ಯಾರು, ಕಿರಿಯಾರು ಯಾರು, ತಂದೆ ಯಾರು, ತಾಯಿ ಯಾರು, ಬಂದ ಯಾರು, ಬಳಗ ಯಾರು, ಏನು ಅದಕ್ಕೆ ಖಬರೇ ಇಲ್ರಿ. ಅದರ ಅರ್ಥ ಏನು, ಮೂರ್ಖತೆ ಆಗಿರ್ತದೆ. ಅಹಂಕಾರ ಇರುವುದರಿಂದ ಇಲ್ಲೋ, ಅಹಂಕಾರ ಇರುವುದರಿಂದ ಇದು ಎಲ್ಲಿ ಸೇರಿ ಏನಾಯ್ತು, ಆಕಾಶದ ಎರಡನೇ ಭಾಗ ಪೃಥ್ವಿಯಲ್ಲಿ ಸೇರಿ ಅಹಂಕಾರ ತಯಾರಾಯಿತು. ಈ ಅಹಂಕಾರತೆ ಇರುವುದರಿಂದ
ಪರಿತೋರದ ಮೂಢತೆ ಎದೆಕಾಯಿತು. ಇದು ಯೋಗ್ಯ ಅಯೋಗ್ಯ ಅನ್ನುವಂಥ ವಿಚಾರ ಇರಲಾರ್ದಂಥ ಮೂರ್ಖತನ ಅದರಲ್ಲಿ ತಯಾರಾಯಿತು. ಇನ್ನು ಅದೇ ಆಕಾಶದ ಎರಡನೇ ಭಾಗ ಜಲಕಳವೆರಸಲು, ಎಲ್ಲಿ ಸೇರುವುದರಿಂದ? ಜಲದಲ್ಲಿ ಸೇರುವುದರಿಂದ, ಜಲದ ಅರ್ಧಾಂಶದಲ್ಲಿ ಕೂಡಿಕೊಳ್ಳುವುದರಿಂದ ಚಿತ್ತವು ಅದಾಯಿತು. ಎರಡನೇ ಭಾಗ ಹೋಗಿ ಅಲ್ಲಿ ಕೂಡಿ ಏನಾಯ್ತು ರೀ? ಚಿತ್ತಾಯ್ತು. ತಿಳಿವಿನ ರೂಪವೇ ನೋಡೋದಕ್ಕಾಯ್ತು. ಅದಕ್ಕೇನು ತಯಾರಾಯ್ತು ಅಂದ್ರೆ ಅದರಲ್ಲಿ ತಿಳಿವಿನ ರೂಪ ಯಾವತ್ತೂ ಅದು ಚಿತ್ತದಲ್ಲಿ ಸ್ಮರಣ ಇಟ್ಕೊಂತದ ಇಲ್ಲೋ? ಇಟ್ಕೊಂಡು ಸ್ಮರಣದಲ್ಲಿ ಐತಂದ್ರೆ ತಿಳಿವಿನ ರೂಪ ಇರ್ತದ, ತಿಳಿದಿರೋದಿಲ್ಲೋ? ನೆನಪಿಟ್ಟನು ತಮ್ಮ ಏನನ್ನ? ಒಳ್ಳೆದರಿರಲಿ ಕೆಟ್ಟದರಲ್ಲಿ ತಿಳಿವಿನ ರೂಪವು ಅದಕ್ಕಾಯಿತು. ಜ್ವಲನಂ ಪೆರಸಲು, ಜ್ವಲನ ಅಂದ್ರ ಬೆಂಕಿ ಅಥವಾ ಅಗ್ನಿ. ಜ್ವಲನಂ ಅಂದ್ರೇನು? ಬೆಂಕಿ. ಬೆಂಕಿಯಲ್ಲಿ ಆಕಾಶದ ಎರಡನೇ ಭಾಗ ಸೇರಿಸಿದ್ರೂ ಮತಿಯಾಯಿತು. ಅಲ್ಲಿ ಏನ್ ತಯಾರಾಯ್ತು? ಮತಿ. ಮತಿ ಅಂದ್ರೆ ಬುದ್ಧಿ ತಯಾರಾಯ್ತು. ಆ ಬುದ್ಧಿಗೆ ಏನಾಯ್ತು? ಕಳೆವೆತ್ತಿಯ ರೂಪವದಕ್ಕಾಯಿತು. ಕಳೆವೆತ್ತಿಯ, ಕಳೆ ಅಂದ್ರೆ ಕಳ. ಕಳ ಅಂದ್ರೆ ಏನು? ತೇಜಸ್ಸು. ತೇಜಸ್ಸು ಅಂದ್ರೇನು? ಪ್ರಕಾಶ. ಬುದ್ಧಿ ಪ್ರಕಾಶವನ್ನು ಮಾಡ್ತದೋ ಪ್ರಕಾಶ ಮಾಡೋದಲ್ಲೋ? ನನಗೆಲ್ಲ ತಿಳಿದದಳ್ರಿ ಅಂತಾನ, ನನ್ನ ಬುದ್ಧಿಗೆ ಗೋಚರ ಆಗ್ಯದಂತಾನ. ಅದರ ಅರ್ಥ ಏನು? ತಿಳಿದದಂದ್ರೆ ಪ್ರಕಾಶ ಮಾಡಿದ, ಪ್ರಕಾಶ ಇಲ್ಲೋ? ಅದಕ್ಕಂತಾರ ಅವರು. ಏನಾಯ್ತು? ಕಳೆ ವ್ಯಕ್ತಿಯ ರೂಪದ ಕಾಯಿತ್ತು. ಆ ಬುದ್ಧಿಯಿಂದ ಏನಾಯ್ತು ಅಂದ್ರೆ ಪ್ರಕಾಶ ರೂಪ ವ್ಯವಹಾರ ನಡೀತು. ಮರುತಂಬೆರಸಲು, ಅದೇ ಆಕಾಶದ ಎರಡನೇ ಭಾಗವನ್ನ ವಾಯುವಿನಲ್ಲಿ ಸೇರಿಸುವುದರಿಂದ ಮನವಾಯಿತ್ತು. ಏನಂತ ಹೇಳಿಸ್ಕೊಂತು? ಮನಸ್ಸು ಅಂತ ಹೇಳಿಸ್ಕೊಂತು. ನಿರುತಂ ಚಂಚಲವು ಅದಕ್ಕಾಯಿತ್ತು. ಮನಸ್ಸು ಯಾವಾಗಲೂ ಹೇಗಿರ್ತಾ ಇದೆ? ಚಂಚಲ ಇರ್ತದೋ ಏನು ಸ್ಥಿರ ಇರ್ತದೋ ಅಂತೇವೆ ನಾವು. ಒಟ್ಟ ಗಾಳಿಲಿ ನೋಡ್ರಿ ಎಲಿ ಸತೆ ಮಿಸಕ್ವಲ್ವು ಅಂತೇವಿ. ಗಿಡಗಳಲ್ಲಿ ಇರುವ ಎಲಿ ಮಿಸಕಲಿಲ್ಲ ಅನ್ನೋದನ್ನೈತೆ ಇಷ್ಟು ಸ್ತಬ್ಧ ಆಗ್ಯದ್ರಿ, ಗಾಳಿನ ಇಲ್ಲ ಅಂತೇವಿ. ಒಂದು ವೇಳೆ ಚಂಚಲವಾಗ ಅಂದ್ರೆ ಹರಿದಾಡಲಾರದೆ ಗಾಳಿ ಸ್ಥಿರವಾಗಿ ನಿಂತು ಅಂದ್ರೆ ಏನಾಗ್ಬಹುದ್ರಿ? ಏನಾಗ್ಬಹುದು? ಹೊಂದಿಡದ ಏನಪ್ಪಾ ಅಂತ ಕೇರೆ ಎಲ್ಲವೂ ಜೀವರಾಶಿ ನಾಶವಾಗಿ ಹೋಗಿತ್ತು. ಆದ್ರೆ ಸೂಕ್ಷ್ಮವಾಗಿ ಏನಪ್ಪಾ ಅಂದ್ರೆ ಚಲಿಸ್ತಾನೆ ಇರ್ತಾ ಇದೆ. ನಮ್ಮ ವ್ಯವಹಾರಕ್ಕೆ ಅಷ್ಟು ಬೇಕು ಅಷ್ಟಾದ್ರೆ ಅನುಕೂಲತೆ ಇರುವುದಿಲ್ಲ. ಅದಕ್ಕಾಗಿ ನಾವೇನಂತೇವಿ? ಗಾಳಿ ಸ್ತಬ್ಧದ ಅಂತೇವಿ. ಹಂಗಾಗಕ್ಕೆ ಸಾಧ್ಯ ಇಲ್ಲ. ಗಾಳಿ ಯಾವತ್ತು ಚಂಚಲ ಇರ್ತಾ ಇದೆ. ಅದಕ್ಕೆ ಮನಸ್ಸಿಗೆ ಏನಾಯ್ತು? ನಿರುತ ಚಂಚಲವು ಅದಕ್ಕಾಯಿತು. ಬಗೆ ನಿರವಧಿ ಅಂತಃಕರಣತ್ವ, ಅದೇ ಅಲ್ರಿ? ಬಗೆ ನಿರವಧಿ ಅಂತಃಕರಣತ್ವ ಮಿಗಿಲಹ ಇವು ತಿಳಿ ಅಂಬರ ತತ್ವ. ವಿಚಾರ ಮಾಡು. ನಿರವಧಿ ಅಂದ್ರೆ ಸೀಮಾರಹಿತವಾದ ಅಂತಃಕರಣ ಏನಾಯ್ತು? ತಯಾರಾಯ್ತು. ಅಂತಃಕರಣತ್ವ ಅಂದ್ರೆ ಅಂತಃಕರಣವು ಸಿದ್ಧವಾಯಿತು. ಮಿಗಿಲಹ ಇವು ತಿಳಿ ಅಂಬರ ತತ್ವ. ಇವೆಲ್ಲ 5 ಎಲ್ಲಿ ತಯಾರಾಗ್ಯಾವ? ಜ್ಞಾತೃ ಆಗಲಿ, ಆಮೇಲೆ ಅಹಂಕಾರ ಆಗಲಿ, ಆಮೇಲೆ ಏನಪ್ಪಾ ಚಿತ್ತ ಆಗಲಿ, ಬುದ್ಧಿ ಆಗಲಿ, ಮನಸ್ಸಾಗಲಿ, ಇವೆಲ್ಲವೂ ಅಂತಃಕರಣದಲ್ಲೇ ಸ್ಥಿತವಾಗಿದ್ದು ಅಂತಃಕರಣ ಬಿಟ್ಟು ಅಂತಾನೆ. ಅದಕ್ಕ ಮಿಗಿಲಹ ಇವು ತಿಳಿ ಅಂಬರ ತತ್ವ. ಹೆಚ್ಚಿನದಂತ ಇವು 5 ತತ್ವಗಳು ಎದುರು ಅಂಬರ ತತ್ವ. ಅಂಬರ ಅಂದ್ರೆ ಆಕಾಶ. ಅಂಬರ ಅಂದ್ರೆ ಬಟ್ಟೆನು ಅಂತ ಅರ್ಥ ಆಕತಿ. ಆದ್ರೆ ಇಲ್ಲಿ ಅಂಬರ ಪದಕಾರ್ಥ ಏನು ಅಂತ ಕೇರೆ ಆಕಾಶ. ಆಕಾಶದ ತತ್ವಗಳು. ಎಲೆಯ ಶಿಷ್ಯನೇ, ಆಕಾಶದ ಅರ್ಧ ಭಾಗವೇ ಜ್ಞಾತೃವಾಯಿತು. ಇದು ಜಾಗೃತ ಅವಸ್ಥೆಯಲ್ಲಿ ಭ್ರೂಮಧ್ಯ ಸ್ಥಾನದಲ್ಲಿದ್ದು, ಜಾಗೃತ ಅವಸ್ಥೆಯಲ್ಲಿ ಈ ಜ್ಞಾತೃ ಎಲ್ಲಿರ್ತಾನಪ್ಪ? ಭ್ರೂಮಧ್ಯ ಸ್ಥಾನದಲ್ಲಿ, 2 ಹುಬ್ಬುಗಳ ಮಧ್ಯಸ್ಥಾನದಲ್ಲಿ ಇರ್ತಾ ಇದ್ದಾನೆ. ಅಲ್ಲೇನಪ್ಪ ನೇತ್ರದಲ್ಲಿ ಇರ್ತಾನಂತ ಹೇಳ್ಕೊಂಡ್ ಬಂದಿದಾರ. ಸ್ವಪ್ನ ಇದು ಜಾಗೃತ ಅವಸ್ಥೆಯಲ್ಲಿ ಇರ್ತಾನ ನೇತ್ರದಲ್ಲಿ, 2 ಹುಬ್ಬಿನ ನಡುವೆ ಅಂತ ಇಲ್ಲಿ ಹೇಳಿದಾರೆ ಅಷ್ಟೇ. ಇದ್ದು ವಿಷಯಗಳನ್ನು ಇಚ್ಛಿಸುವುದರಿಂದ ಇದು ಸಂಸಾರಕ್ಕೆ ಕಾರಣವಾಯಿತು. ಈ ಭ್ರೂಮಧ್ಯದಲ್ಲಿದ್ದುಕೊಂಡು ವಿಷಯಾಸಕ್ತನಾಗಿರುವುದರಿಂದ ಈ ಸಂಸಾರ ಪ್ರಾಪ್ತವಾಯಿತು. ಏನು ಮೊದಲಾಯಿತು? ವಿಷಯಗಳನ್ನು ಅಪೇಕ್ಷೆ ಮಾಡಿದಾಗ ದುಃಖವೋ ಏನು ಮೊದಲ ದುಃಖದನೋ? ವಿಷಯಗಳ ಅಪೇಕ್ಷೆ ಶುರುವಾಯಿತು ಅಂದ್ರೆ ದುಃಖ. ಎಲ್ಲಿ ತನ ವಿಷಯಗಳ ಅಪೇಕ್ಷೆ ಇರುವುದಿಲ್ಲ ಅಲ್ಲಿ ತನ ರಾಗದ್ವೇಷ ಇರುವುದಿಲ್ಲ. ಎಲ್ಲಿ ತನ ರಾಗದ್ವೇಷ ಇಲ್ಲ ಅಲ್ಲಿ ತನ ಸುಖ ಇರ್ತಾ ಇದೆ. ಯಾವಾಗ ರಾಗದ್ವೇಷ ಉದಯವಾಗ್ತಾವ ಅಂದ್ರೆ ವಿಷಯಾಸಕ್ತತೆ ಶುರುವಾಯಿತು ಅಂದ್ರೆ ರಾಗದ್ವೇಷ ಶುರು ಆಗ್ತಾ ಇದಾವೆ.
ಉಳಿದ ಆಕಾಶದ ಅರ್ಧ ಭಾಗದಲ್ಲಿ 4 ಭಾಗಗಳನ್ನು ಮಾಡಿ ಆ 4ರಲ್ಲಿ 1 ಭಾಗವನ್ನು ಭೂಮಿಯ ಭಾಗದಲ್ಲಿ ಕೂಡಿಸಲಾಗಿ ಅಹಂಕಾರವಾಯಿತು. ಇದಕ್ಕೆ ಏನೊಂದು ತಿಳಿಯದ ಮೂಢತ್ವವೇ ಕಾರ್ಯವಾಯಿತು. ಅದೇನ್ರಿ ಕೆಟ್ಟ ಸೊಕ್ಕಿಂದ ಅದ, ಅದಕ್ಕೆ ಏನು ಗೊತ್ತಾಗೋದಿಲ್ಲ. ಹಿಂಗೆ ಬೈತಾರೋ, ಭಾರಿ ಶಾಣೆ ಅಂತ ಬೈತಾರೋ, ಅದಕ್ಕೇನು ತಿಳಿತೈತೆ? ಅದು ಕೆಟ್ಟ ಸೊಕ್ಕಿಂದದ, ಅದು ಅದಕ್ಕೆ ಬರಬಾರ್ದ ಬಂದೈತಿ. ಏನ್ರಿ ಸೊಕ್ಕು ಬರಬಾರ್ದ ಬಂದೈತಿ ಸೊಕ್ಕು, ಅದಕ್ಕೆ ಏನು ತಿಳಿದಿಲ್ಲ ಅಂತಲ್ಲ. ಅದಕ್ಕೆ ಮೂಢತ್ವವೇ ಕಾರ್ಯವಾಯಿತು. ಯಾಕೆಂದರೆ ಕಾರಣದೊಳಗಿರುವ ಗುಣವು ಕಾರ್ಯದಲ್ಲಿಯೂ ಕಂಡು ಬರುತ್ತದೆ. ಕಾರಣದೊಳಗಿನ ಗುಣ ಎಲ್ಲಿ ಕಂಡು ಬರ್ತದ? ಕಾರ್ಯದಲ್ಲಿ. ಕಾರ್ಯದ ಗುಣ ಮಾತ್ರ ಕಾರಣದಲ್ಲಿ ಕಂಡು ಬರ್ತದ ಅಂತ ಹೇಳಕ್ ಬರುದಿಲ್ಲ. ಯಾಕ ಕಾರಣ ಮೊದಲು ಇರ್ತದ, ಕಾರ್ಯ ನಂತರ ಇರುತ್ತೆ. ಕಾರಣದ ಗುಣ ಕಾರ್ಯದಲ್ಲಿ ಬರ್ತಾ ಇದೆ. ಸೇಮ್ ಎಲ್ಲೆಲ್ಲಿ ಬಿಟ್ಟಿಲ್ಲ ನೋಡ್ರಿ. ಯಾರನ್ನ? ಅವ್ರ ಅಪ್ಪನ್ನ ಅಂತೀರ ಏನು ಬಾಯಾಗಿಂದ ಬೆಚ್ಚಿ ಬಿದ್ದಂಗಾಗ್ಯದ ಅಂತಿರ್ತಾರ. ಸೇಮ್ ಎಲ್ಲೆಲ್ಲಿ ಬಿಟ್ಟಿಲ್ಲ ನೋಡು ಅವನ ಮಗನ್ ಅಂದಾರನು ಬರುವುದಿಲ್ಲ. ಯಾಕ? ಕಾರಣ ಗುಣವಾದ ತಂದೆಯ ಗುಣ ಕಾರ್ಯವಾದ ಮಗನಲ್ಲಿ ಬರ್ತಾ ಹೊರತಾಗಿ ಮಗನ ಗುಣ ಕಾರಣದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಹಂಗ ಅಹಂಕಾರ ಕಾರಣದ, ಆ ಕಾರಣ ಅಹಂಕಾರದಲ್ಲಿ ಏನು ಮೂಢತನ ಇರ್ತದೋ, ಏನಲ್ಲಿ ತಿಳುವಳಿಕೆ ಇರ್ತದೋ, ಮತ್ತು ಕಾರ್ಯದಲ್ಲಿ ಏನು ಬರುವುದು? ಅದೇ ಕಂಡು ಬರುವುದು. ಆದ್ದರಿಂದ ಪೃಥ್ವಿಯು ಮೌಢ್ಯ ಭಾವದಿಂದ ಇರುತ್ತದೆ. ಈ ಪೃಥ್ವಿಯಲ್ಲಿ ಹೋಗಿ ಸೇರುದ್ರ ಪೃಥ್ವಿ ಹೆಂಗದ? ಮೌಢ್ಯದನೋ, ಏನಾರ ಅಲ್ಲಿ ವ್ಯವಹಾರದನೋ ಮೌಢ್ಯದ, ಅಲ್ಲೇನು ತಿಳುವಳಿಕೆ ಇಲ್ಲ, ಜಡ ಅದ. ಮತ್ತು ಅದರಿಂದ ಉತ್ಪತ್ತಿ ಆದ ಅಹಂಕಾರ ಅದು ಜಡನ ಆಗ್ಬೇಕ ಹೊರತಾಗಿ ಅದು ಏನಾಗಕ್ಕೆ ಬರುದಿಲ್ಲ, ಅಂದ್ರೆ ತಿಳುವಳಿಕೆ ಉಳಿದಾಗಕ್ಕ ಬರುದಿಲ್ಲ. ಅದರಿಂದ ಅದರ ಕಾರ್ಯದಲ್ಲಿಯೂ ಮೂಢತ್ವ ಪ್ರಾಪ್ತವಾಗಿರುತ್ತದೆ. ಆಕಾಶದ 1 ಭಾಗವು ಜಲದ ಅರ್ಧ ಭಾಗವನ್ನು ಕೂಡಲು ಚಿತ್ತುತ್ಪನ್ನವಾಯಿತು. ಜಲದಲ್ಲಿ ಕೂಡೋದ್ರಿಂದ ಏನೈತಿ? ಚಿತ್ತಾಯಿತು. ಅದಕ್ಕೆ ಅನುಭವಿಸಲ್ಪಟ್ಟ ವಸ್ತುಗಳನ್ನು ಸ್ಮರಣ ಮಾಡುವುದೇ ಧರ್ಮವಾಗಿರುವುದು. ಏನ್ ಮಾಡುದು? ಚಿತ್ತಿನ ಧರ್ಮ ಏನ್ರಿ? ಸ್ಮರಣ. ತಡಿಯ ನೆನಪು ಮಾಡ್ಕೊಂತಾನ ತಡಿ ಅಂತಾನ, ಅಂದ್ರೆ ಸ್ಮರಣ ಮಾಡ್ಕೊಂತಾನ. ಚಿತ್ತದಲ್ಲಿ ಸ್ಮರಣ ಮಾಡ್ಕೊಂತಾನ, ಏನು ಚಿತ್ತ ಬಿಟ್ಟು ಚಿತ್ತದಲ್ಲಿ ಸ್ಮರಣ. ಯಾಕೆಂದರೆ ಜಲವು ತನ್ನ ಗರ್ಭದಲ್ಲಿ ಜಲಚರಗಳನ್ನು ಮುತ್ತು ರತ್ನವನ್ನು ಇಟ್ಟುಕೊಂಡಿರುತ್ತದೆ. ಎಲ್ಲವನ್ನು ಹಿಡಿದಿಟ್ಟುಕೊಂಡದ ಎಲ್ಲೋ ಜಲ. ಸಮುದ್ರದೊಳಗೆ ಏನೇನದಾವ್ರಿ? ಎಲ್ಲದ ಮುತ್ತು ರತ್ನ ಮೊದಲು ಮಾಡಿಕೊಂಡು ಅನೇಕ ಜಲಚರ ಪ್ರಾಣಿಗಳೆಲ್ಲವನ್ನದ ಏನು ಮಾಡಿದ? ಹೆಂಗ ತನ್ನಲ್ಲಿ ಹಿಡಿದಿಟ್ಟುಕೊಂಡದ, ಹಾಗೆ ಚಿತ್ತವೃತ್ತಿಯು ಕೂಡ ಯೋಗ್ಯ ಅಯೋಗ್ಯ ಮೊದಲಾದ ಎಲ್ಲ ಭಾವಗಳನ್ನು ಏನು ಮಾಡಿದಪ್ಪ ಅಂದ್ರೆ ಹಿಡಿದಿಟ್ಟುಕೊಂಡಿರುವುದೇ. ಅದಕ್ಕಾಗಿ ಇದು ಜಲದಲ್ಲಿ ಸೇರಿ ಏನ್ ತಯಾರಾಯ್ತು? ಚಿತ್ತು ತಯಾರಾಯ್ತು. ಈ ಯಾವುದು ಸೇರಿ? ಆಕಾಶದ 2ನೇ ಭಾಗ ಸೇರಿ. ಇನ್ನು ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ, ಈ ಚಿತ್ತಾದ ಅನೇಕ ಸಂಸ್ಕಾರಗಳನ್ನು ತನ್ನಲ್ಲಿಟ್ಟುಕೊಂಡು ಪ್ರಸಂಗಾನುಸಾರ ಸ್ಮರಣ ಮಾಡುತ್ತದೆ. ಆ ಸಂಸ್ಕಾರ ಎಲ್ಲ ಹಿಡಿದಿಟ್ಕೊಂಡದಲ್ರಿ, ಅವೆಲ್ಲ ಪ್ರಸಂಗಾನುಸಾರ ಹೊರಗೆ ಬರ್ತಾವೆ. ಏನು ಅಲ್ಲೇ ಇರ್ತಾವ ಜಲದಲ್ಲಿ? ಪ್ರಸಂಗಾನುಸಾರವಾಗಿ ಹೊರಗೆ ಬರ್ತಾ ಇದ್ದಾವೆ. ಏನು ತಾವಾಗರಾಗಲಿ ಇನ್ನೊಬ್ಬರಿಂದರಾಗಲಿ. ಹಾಗೆ ಸಂಸ್ಕಾರಕ್ಕನುಸರಿಸಿ ಸಂಸ್ಕಾರವನ್ನು ಹಿಡಿದಿಟ್ಕೊಂಡಿದ್ರೆ ಮುಂದೆ ಪ್ರಸಂಗಾನುಸಾರ ತಡಿಯ ನನಗೆ ಅವ್ರು ಹೇಳಿದ್ರು, ನೆನಪುಳದಲ್ಲಿ ನೆನಪು ಮಾಡಿ ಹೇಳ್ತಾನೆ ತಡಿ ಅಂತ ತಿಳಿದು ಸ್ಮರಣಕ್ಕೆ ತಂದು ಹೇಳಬೇಕಾದ್ರೆ ಸಂಸ್ಕಾರ ಇದ್ರು ಇರ್ಲಾರ್ದನು, ಆ ಸಂಸ್ಕಾರ ಚಿತ್ತವೃತ್ತಿ ಹಿಡಿದಿಟ್ಟುಕೊಂಡದನ್ನು ಹಿಡಿದಿಟ್ಟುಕೊಂಡಿಲ್ಲೋ? ಹಿಡಿದಿಟ್ಟುಕೊಂಡದ. ಆದ್ದರಿಂದ ಈ ಚಿತ್ತು ಜಲದ ಕಾರ್ಯವೆನ್ನಲ್ಪಡುತ್ತದೆ. ಮತ್ತು ಆಕಾಶದ 1 ಭಾಗವು ಅಗ್ನಿಯ ಅರ್ಧ ಭಾಗವನ್ನು ಕೂಡಲು. ಇನ್ನು 3ನೇ 2ನೇ ಭಾಗ ಎಲ್ಲಿ ಹೋಯ್ತು? ಅಗ್ನಿಯಲ್ಲಿ ಕೂಡಿತು. ಮೊದಲನೇದು ಪೃಥ್ವಿಯಲ್ಲಿ, 2ನೇ ಸಲ ಜಲದಲ್ಲಿ, 3ನೇದ್ದು ಏನು ಅಂದ್ರೆ ಅಗ್ನಿಯಲ್ಲಿ. ಅಲ್ಲಿ ಏನು ತಯಾರಾಯಿತು? ಬುದ್ಧಿ ಉತ್ಪನ್ನವಾಯಿತು. ಇದಕ್ಕೆ ಸರ್ವ ವಸ್ತುಗಳು ತಿಳಿಯುವುದೇ ಕೆಲಸವಾಯಿತು. ಈ ಬುದ್ಧಿ ಕೆಲಸ ಏನ್ರಿ? ಯಾವ್ದಾವ್ದು ಹೆಂಗದ ಅನ್ನೋದು ಶೋಧನೆ ಮಾಡಿ ತಿಳಿತದೋ ತಿಳಿದಿಲ್ಲೋ? ದೊಡ್ಡ ಬುದ್ಧಿವಾನ್ರಿ ಅವ. ಎಂಥ ಬುದ್ಧಿವಾನ? ದೊಡ್ಡ ಬುದ್ಧಿವಾನ ಅಂದ್ರೆ ಅತಿ ಶಾಣ್ಯ ಅಂತ. ಈಗ ಎಲ್ಲವನ್ನು ವಿಶ್ಲೇಷಿಸಿ ತಿಳಿತಾನ ತಿಳಿದಿಲ್ಲೋ? ಬುದ್ಧಿಯ ಕೆಲಸ ಮತ್ತೆ ಅದರದರು ಅದೆಲ್ಲ ಬುದ್ಧಿ ಕೆಲಸ ರೀ ಅಂತ ಸಹಜಂತೆ. ಯಾಕೆಂದರೆ ಅಗ್ನಿಯು ಘಟಪಟಾದಿ ಸಕಲ ವಸ್ತುಗಳನ್ನು ಬೆಳಗುತ್ತಿರುತ್ತದೆ. ಅಗ್ನಿದಂತೆ ಹೆಂಗೆ ಹೇಳ್ತೀರಿ ಅಂದ್ರೆ, ಅಗ್ನಿಯ ಸ್ವಭಾವ ಏನು? ಬೆಳಗುವುದು. ಆದ್ದರಿಂದ ಅದರ ಕಾರ್ಯವಾದ ಬುದ್ಧಿಯಾದರೂ ಘಟಪಟಾದಿ ವಸ್ತುಗಳನ್ನು ತಿಳಿಯುತ್ತದೆ. ಈ ಕಾರಣದಿಂದಲೇ ಬುದ್ಧಿಯು ಅಗ್ನಿಯ ಕಾರ್ಯವೆನ್ನಲ್ಪಡುವುದು. ಮತ್ತು ಆಕಾಶದ 1 ಭಾಗವು ವಾಯುವಿನ ಅರ್ಧ ಭಾಗದಲ್ಲಿ ಬಂದು ಕೂಡಲು ಮನಸ್ಸು ಉತ್ಪನ್ನವಾಯಿತು.
ಅದಕ್ಕೆ ಯಾವಾಗಲೂ ಚಂಚಲ ಸ್ವಭಾವವಾಗಿರುವುದೇ ಕೆಲಸವಾಯಿತು. ಆ ಮನಸ್ಸಿಗೆ ಏನ್ರಿ ಯಾವತ್ತು ಚಂಚಲನೋ ಏನು ಸ್ಥಿರವಾಗ್ಯದನೋ, ಆ ಸ್ಥಿರವಾಗಿರ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಏನು ಮಾಡ್ತದಂದ್ರೆ ಜಗ್ಗಿ ಹೊರಗೆ ಓಡಿ ಬರ್ತಾ ಇದೆ. ಅದಕ್ಕೆ ವಿಚಾರ ಸಾಗರದಾಗ ಒಂದು ಏನು ಕೊಟ್ಟಾರಪ್ಪ ಅಂದ್ರೆ ದೃಷ್ಟಾಂತ ಕೊಟ್ಟಾರ. ಮನಸ್ಸಿಗೆ ಇದೇನಪ್ಪ ಅಂದ್ರೆ ಹೊರಗೆಲ್ಲ ಅಡ್ಡಾಡಿ ಏನೋ ಒಂದು ಕ್ಷಣ ಅಂತರ್ಮುಖ ಆಗ್ಯದ ಅನ್ನೋದ್ರೊಳಗೆ ಮತ್ತೂ ಏನು ಮಾಡ್ತಾ ಇದೆ, ಹೊರಗೆ ಬರ್ತದ ಅಂತ. ಅದಕ್ಕೊಂದು ಗುಬ್ಬಿಯ ದೃಷ್ಟಾಂತ ಕೊಟ್ಟಿದ್ದಾರೆ ಎಲ್ಲಿ, ವಿಚಾರ ಸಾಗರದಲ್ಲಿ. ಒಂದು ಗಿಡಗ ಗುಬ್ಬಿಗೆ ಬೆನ್ನು ಹತ್ತದ. ಎದಕ್ಕೆ ಬೆನ್ನು ಹತ್ತದ್ರಿ? ಗುಬ್ಬಿಗೆ ಬೆನ್ನು ಹತ್ತದ. ಗುಬ್ಬಿ ತನಗೊಂದು ಮನೆ ಕಟ್ಕೊಂಡಿರ್ತದ. ಅದು ಹೆಂಗೆ ಮನೆ ಕಟ್ಕೊಂಡಿರ್ತದ ಅಂತ ಕೇಳಿದ್ರೆ, ತಾನು ಒಳಗೆ ಹೋಗಿ ಮತ್ತೆ ಒಳಗೊಂದು ಬಾಗ್ಲ ಮಾಡ್ಕೊಂಡಿರ್ತದ. ಅದು ಮ್ಯಾಲೆ ನೋಡಕ್ಕೆ ಒಂದ ಬಾಗಲ, ಒಳಗೆ ಮತ್ತೊಂದು ಬಾಗಲ ಮಾಡಿಕೊಂಡು, ಈ ಹೊರಗೆ ಯಾವೇ ಬಂದು ಗುಬ್ಬಿ ಬಿಟ್ರೆ ಮತ್ತೆ ಒಳಗಿನ ಅಲ್ಲಿ ಒಳಗೆ ಹೋಗಕ್ಕೆ ಬಂದಿರಬಾರ್ದು, ಅಷ್ಟು ಸೂಕ್ಷ್ಮ ಬಾಗ್ಲ ಕಟ್ಕೊಂಡು ಆ ಬಾಗಲ್ದಾಗ ಹಾದು ಮತ್ತೆ ಹೋಗಿ ಬೇರೆ ಕಡೆ ವಾಸ ಮಾಡಿರ್ತಾ ಇದೆ. ಅದು ಯಾವ್ದ್ರಿ? ಗುಬ್ಬಿ. ಎಂತೆಂಥ ಇಂಜಿನಿಯರ್ ಅದನಂದ್ರು ಕೂಡ, ಏನಿ 14 ಲೋಕಗಳನ್ನ ಅಳದು ನೋಡ್ಯಾನಂದ್ರು ಕೂಡ ಇದನ್ನ ಏನು ಮಾಡೋಕ್ಕಾಗೋಲ್ಲ ಅಂದ್ರೆ ತಯಾರು ಮಾಡೋಕ್ಕಾಗೋದಿಲ್ಲ. ಏನ್ರಿ ಭಾಳ ಸೂಕ್ಷ್ಮ ಅಂತ ಪರಮಾತ್ಮನ ಒಂದು ವ್ಯವಸ್ಥೆ ಅದು. ಅದು ಏನಪ್ಪ ಅಂದ್ರೆ ಯಾವಾರ ಮಷಿನರಿ ಏನೈತೆ ಏನಿಲ್ಲ, ಬಾಯಾಗಿಂದ ಒಂದು ಹುಲ್ಲು ಕಡ್ಡಿ ತರೋದು, ಅದು ಹೆಂಗೆ ನಿಂತಿದ್ದೇವೆ ನಾವು ದೇವ್ರಿಗೆ ಹೊತ್ತು. ಏನ್ರಿ ಆದ್ರೆ ಗುಬ್ಬಿ ಹೊರಗೆ ಮೇಯಕ್ಕೆ ಬಂದಿತ್ತು, ಗಿಡಕ್ಕೆ ಬೆನ್ನು ಹತ್ತಿ. ಅದಕ್ಕೆ ಎದಕ್ರಿ? ಗುಬ್ಬಿಗೆ ಗಿಡಕ್ಕೆ ಬೆನ್ನು ಹತ್ತಿದ್ಕೂಲ ಹಾರಿ 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 ತನ್ನ ಗೂಡಿನ ಕಡೆ ಬಂದು ಒಳಗೆ ಹೋಯ್ತು. ಒಳಗೆ ಹೋದ್ರು ಕೂಡ ಅದು ಒಳಗೆ ತನ್ನ ಮನ್ಯಾಗ ಹೋಗಿ ಕುಂತ್ಬಿಟ್ಟು ಮುಗ್ದ ಹೋಗಿತ್ತು ಕೆಲಸ. ಆ ಗುಬ್ಬಿಗೆ ಹಿಂದೆ ಗಿಡಕ್ಕೆ ಹತ್ತಿದ ಭಯ ಇತ್ತಲ್ಲ, ಒಳಗೆ ಹೋಗೋದ್ರೊಳಗಾಗಿ ಅದು ಮತ್ತೆ ಎಲ್ಲಿ ಬಂದದು ಅಂತ ತಿಳ್ಕೊಂಡು ನುಗ್ತದ ಅಂತ ತಿಳ್ಕೊಂಡು ಹೆದರಿ ಆ ಒಳಗೆ ಕುಂದರ್ಲಾರ್ದ ಗರ್ಭಡಿಸಿ ಮತ್ತೆ ಹೊರಗೆ ಬಂತು. ಹೊರಗೆ ಬರೋದ್ರೊಳಗಾಗಿ ಗಿಡಗೆ ಏನು ಮಾಡಿತ್ರಿ, ಬಾಯಿ ತಕ್ಕೊಂಡೋಗಿ ಕುಂತಿತ್ತು, ನುಂಗಿ ಬಿಡ್ತು. ಹಾಗೆ ನಮ್ಮ ಮನಸ್ಸು ಎಂಬುದು ಒಂದು ಏನಪ್ಪಾ ಅಂದ್ರೆ ಗುಬ್ಬಿ. ನಮ್ಮ ಮನಸ್ಸು ಅನ್ನೋದು ಒಂದು ಏನದ್ರಿ, ಇದು ಗುಬ್ಬಿ. ಈ ಗುಬ್ಬಿಗೆ ಬೆನ್ನು ಹತ್ತಿದ್ದು ಯಾವುದಂದ್ರೆ ವಿಷಯಾದಿಗಳೆಂಬ ಆಸಕ್ತಿ. ಏನ್ರಿ ಈ ವಿಷಯಾಸಕ್ತಿಯಿಂದ ಯುಕ್ತವಾದ ಮನಸ್ಸು ಹೊರಗೆ ಹಾರಾಡ್ತಿತ್ತು. ಇದು ಬ್ಯಾಸ ಅಂದ್ರೆ ದುಃಖ ಅನಿಸಿದ್ಕೊಳ್ಳಿ ಒಳಗೆ ಹೋತ್ ಕರೆ. ಈ ಗುಬ್ಬಿ ಮನಿ ಯಾವ್ದ್ರಿ? ಅಂತಃಕರಣ, ಸೂಕ್ಷ್ಮ ಶರೀರ. ಒಳಗೆ ಹೋಯ್ತು. ಒಳಗೆ ಹೋಗ್ಯದ ಅನ್ನೋ ಗುಡ್ದನ್ನ ಮತ್ತೇನು ಒಳಗೆ ಕುಂದ್ರಕ್ಕೆ ಆಗ್ಲಿಲ್ಲ. ಅದಕ್ಕೆ ಅದು ಭಯಗೊಂಡು ಹೆಂಗೆ ಹೊರಗೆ ಬಂತು ಹಂಗೆ ಮತ್ತು ಇದು ವಿಷಯಾಸಕ್ತವಾಗಿ ಮನಸ್ಸು ಇದು ಯಾವತ್ತು ಹೊರಗೆ ಬರೋದನೆ. ಅಂದ್ರೆ ಇದರ ಸ್ವಭಾವ ಏನು? ಚಂಚಲ ಅಂತ. ಮನಸ್ಸಾದಪ್ಪ ಬಾಳ ಬೆರಿಕಿ, ಶುನಕ ನಂಗ ಹೊಡಿತದಪ್ಪ ಬಹುಪಿರಿಕಿ. ಏನ್ರಿ ಈ ಮನಸ್ಸು ಹೆಂಗದ, ನಾಯಿ ಹೆಂಗನಗನ ತಿರುಗ್ತದ ಅಂತ. ಶುನಕನಂಗ ಹೊಡಿತದಪ್ಪ ಬಹುಪಿರಿಕಿ. ಪಿರಿಕಿ ಅಂದ್ರೆ ಸುತ್ತುದು. ಏನ್ರಿ ನಾಯಿ ನೋಡ್ರಿ ನೀವು, ಇಲ್ಲಿ ಐತೆ ಅನುಗುಳ್ದ ಅಲ್ಲಿ ಹೋಗಿರ್ತದ, ಅಲ್ಲದ ಅನುಗುಳ್ದ ಇಲ್ಲಿ ಬಂದಿರ್ತಾ ಇದೆ. ಹಂಗ ಮನಸ್ಸು ಈ ಪಂಚೇಂದ್ರಿಯಗಳನ್ನ ಅನುಕೂಲ ಮಾಡಿಕೊಂಡು ಒಂದ ಕಡೆ ಇರ್ತದನೋ ಅಂತ ಕೇರೆ ಒಂದ ಕಡೆ ಇರುವುದಿಲ್ಲ. ಈ ರೀತಿಯಾಗಿ ಮನಸ್ಸು ಏನದಪ್ಪ ಅಂದ್ರೆ ಚಂಚಲವಾದದ್ದು. ಮನಸ್ಸು ಉತ್ಪನ್ನವಾಯಿತು, ಅದಕ್ಕೆ ಯಾವಾಗಲೂ ಚಂಚಲ ಸ್ವಭಾವವಾಗಿರುವುದ ಕೆಲಸವಾಯಿತು. ಯಾಕೆಂದರೆ ವಾಯು ಚಂಚಲ ಸ್ವಭಾವವುಳ್ಳದ್ದಾಗಿರುವುದರಿಂದ ಅದರ ಕಾರ್ಯವಾದ ಮನಸ್ಸಾದರೂ ಚಂಚಲವಾಗಿರುತ್ತದೆ. ಮನಸ್ಸು ಯಾಕೆ ಚಂಚಲ ಅಂತ ಕೇಳಿದ್ರೆ, ವಾಯುನ ಚಂಚಲದ ಅಂದಮೇಲೆ ಮನಸ್ಸು ಚಂಚಲ ಇರ್ಲಿಕ್ಕೆಲ್ಲನು ಮನಸ್ಸು ಚಂಚಲ ಆಯಿತು. ಈ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ, ಈ 5 ಆದ್ವಲ್ರಿ. ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ. ಇವುಗಳ ಏನ್ರಿ ಇವುಗಳ ವಾಕು ಮತ್ತು ನೇತ್ರಾದಿ ಇಂದ್ರಿಯಗಳ ವ್ಯಾಪಾರಗಳಿಗೆ ಅವಕಾಶ ಕೊಡುವುದರಿಂದ ಇವುಗಳಂದ್ರೆ ಈ 5 ಎದಕ್ಕೆ ಅವಕಾಶ ಕೊಡ್ತಾವಂದ್ರೆ, ವಾಕು ಮತ್ತು ನೇತ್ರಾದಿ ಇಂದ್ರಿಯಗಳ ವ್ಯಾಪಾರಗಳಿಗೆ ಅವಕಾಶ ಕೊಡುವುದರಿಂದ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳ ವ್ಯವಹಾರ ಈ ಅಂತಃಕರಣದಲ್ಲಿರುವ ಇವು 5ರ ಅನುಸಾರವಾಗಿ ನಡೀತಾವ ಇಲ್ಲೋ? ಇವಕ್ಕೂ ವ್ಯವಹಾರ ನಡಿಬೇಕಾದ್ರೆ ಬೇಕಾ ಯಾವುವು? ಆ 5 ಕರ್ಣಗಳು. ಏನ್ರಿ ಆದ್ದರಿಂದ ಇವೇನದಪ್ಪ ಅಂದ್ರೆ ಆಕಾಶ ತತ್ವಗಳು ಎನಿಸಿಕೊಳ್ಳುವವು. ಇವಕ್ಕೇನಂತ ಕರೀತಾರ? ಆಕಾಶದ ತತ್ವ ಅಂತ ಕರೀತಾರೆ. ಆದ್ದರಿಂದಲೇ ಆಕಾಶದಂತೆ ನಿರವಧಿ ಸೀಮಾರಹಿತವಾದವುಗಳೆಂದು ಶ್ರೇಷ್ಠವಾಗಿರುವವು. ಇವು ಹೇಗದವಪ್ಪ ಅಂದ್ರೆ ಆಕಾಶ ಹೆಂಗೆ ಸೀಮಾರಹಿತದ, ಹಾಗೆ ಇವು 5 ಕೂಡ ಏನದವು? ಸೀಮಾರಹಿತವಾಗಿರುವುದರಿಂದ ಇವಕ್ಕೇನಂತ ಕರೆದ್ರೆ ಶ್ರೇಷ್ಠ ಅದಾವು.
ಇದಕ್ಕೆ ಅಂತಃಕರಣ ಪಂಚಕ ಎಂಬ ಹೆಸರು ಪ್ರಾಪ್ತವಾಯಿತು. ಇದಕ್ಕೇನಂತ ಕರೀತಾರ? ಅಂತಃಕರಣ ಪಂಚಕ. ಇದು ಚಂದ್ರೋದಯದಲ್ಲಿ ವಿರುದ್ಧ ಅದ. ಚಂದ್ರೋದಯ ಏನದ? ಇದಕ್ಕಿಂತ ವಿರುದ್ಧ ಅದ. ಅಲ್ಲಿ ಅಂತಃಕರಣಗಳು ಹೆಂಗ್ ಉತ್ಪತ್ತಿ ಆದವ್ರಿ? ಆ ಸಮಯನ 5 ಭೂತಗಳ ಸತ್ವಗುಣದಿಂದ ಏನ್ ತಯಾರಾಯ್ತು? ಒಂದು ಅಂತಃಕರಣ ತಯಾರಾಯ್ತು. ಬರೇ ಇಲ್ಲಿ ಹೆಂಗ ಅರ್ಧ ಭಾಗ ಜ್ಞಾತೃ ಅಂತ ಹೇಳ್ಯಾರ, ಹಂಗ ಒಂದು ಅಂತಃಕರಣ ತಯಾರಾಯ್ತು. ಮುಂದೆ ಇದ್ದ ಒಂದು ಅಂತಃಕರಣ ಏನಾಯ್ತು? 4 ಪ್ರಕಾರ ಆಯ್ತು. ಈ ಅದರ ಮೂಲಕವಾಗಿ ವೃತ್ತಿ ಭೇದದಿಂದ ಇರುವ ಒಂದು ಅಂತಃಕರಣ ವೃತ್ತಿ ಭೇದದಿಂದ ಏನಾಯ್ತು? ಸಂಕಲ್ಪ ವಿಕಲ್ಪ ವೃತ್ತಿಯಿಂದ ಕೂಡಿಕೊಂಡಾಗ, ಆಮೇಲೆ ನಿಶ್ಚಯ ರೂಪ ವೃತ್ತಿಯಿಂದ ಕೂಡಿದಾಗ, ಆಮೇಲೆ ಸ್ಮರಣ ರೂಪ ವೃತ್ತಿಯಿಂದ ಕೂಡಿದಾಗ, ಆಮೇಲೆ ಅಭಿಮಾನ ರೂಪ ವೃತ್ತಿ ಆದಾಗ ಅಹಂಕಾರ ಅಂತ ತಿಳ್ಕೊಂಡು ಅಲ್ಲಿ ಹಾಗೆ ಹೇಳಿದಾರೆ. ಇಲ್ಲಿ ಹೇಗೆ ಹೇಳಿದಾರೆ? ಅಲ್ಲಿಯೂ ಕೂಡ ಏನದಪ್ಪ ಅಂದ್ರೆ ಸತ್ವಗುಣದಿಂದನೇ ಉತ್ಪತ್ತಿ ಆಗ್ಯಾವ. ಇಲ್ಲಿ ಹೇಳಿದಾಗ ಅದ್ರ ಕೂಡ ಏನದ? ಸತ್ವಗುಣದಿಂದನೇ. ಆದ್ರೆ ಶರೀರದಲ್ಲಿ ಇವು ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಗಮನ ಅದಾವ, ಇಲ್ಲಿ ಸ್ಥೂಲ ಶರೀರದಲ್ಲಿ ಗಮನ ಅದಾವ. ಏನ್ ಹೆಂಗ್ ಹೇಳಿದ್ರು ಕೂಡ ಒಟ್ಟು ನಿನ್ನೆ ಹೇಳಿದೆ ನಾನು, ಆ ಆನೆಗೆ ಬೆಂಕಿ ಹಚ್ಚೋದದ ಅಂದ್ರೆ ಬೆಂಕಿ ಕಿಡಿ ಅದಕ್ಕೆ ಮುಟ್ಸೋದದ, ಅದರ ಆವಾಜ್ ಕೇಳಿ ಆನಂದ ಪಡೋದದ. ಏನ್ರಿ? ಆವಾಜ್ ಕೇಳಿ ಏನ್ ಮಾಡೋದದ್ರಿ? ಆನಂದ ಪಡೋದ. ಹಂಗ ಇವನ್ನು ಯಾವ್ದು ಮನಸ್ಸಿಗೆ ಏನಂದ್ರೆ ಅನುಭವಕ್ಕೆ ನಮ್ಗೆ ತಿಳಿಯಾಕ ಸುಲಭ ಅನಿಸ್ತದ, ತಿಳಿಯೋದದ, ತಿಳಿದ ಆನಂದ ಪಡೋದದ. ಏನಂತ? ಅಲ್ಲಿ ಆವಾಜ್ ಕೇಳಿ ಆನಂದ ಪಡೋದದ, ಇಲ್ಲಿ ಏನ್ ಮಾಡಿ ಆನಂದ ಪಡೋದದ್ರಿ? ಇವು ನಾನೂ ಅಲ್ಲ, ಇವು ನನ್ನೂ ಅಲ್ಲ, ಇವು ಮಿಥ್ಯಾ ಅಂತ ತಿಳಿಯೋದೇ ಇಲ್ಲಿ ಏನಪ್ಪಾ ಅಂದ್ರೆ ಆವಾಜ್ ಇದ್ದಂಗ. ಮಿಥ್ಯಾ ಅಂತ ತಿಳಿದ್ರೆ ಏನಾಯ್ತು? ಆನಂದ ಆಗ್ತಾ ಇದೆ, ಇದ್ರಾಗ ಸಂಶಯ ಇಲ್ಲ. ಹೆಂಗಾರ ಹೇಳಿ ಮಿಥ್ಯಾ ಅಂತ ತಿಳಿಯೋದೊಂದು ಕರ್ತವ್ಯ ಅದ. ಅನುಭವಕ್ಕೆ ವಿರುದ್ಧದನು ಇಲ್ಲ. ಇಲ್ಲದಿದ್ರು ಕೂಡ ಏನಪ್ಪಾ ಅಂದ್ರೆ ಬೆಳೆಸೋ ಪದ್ಧತಿ ಹೇಳುವ ರೀತಿ ಬೇರೆ ಇದ್ರು ಕೂಡ ಕೊನೆಗೆ ಏನಪ್ಪಾ ಅಂದ್ರೆ ಎಷ್ಟು ಸುತ್ತಾಡೆ ಬಂದ್ರು ಕೂಡ ಕೊನೆಗೇನನ್ನದ? ಮಿಥ್ಯಾ ಅಂತ ಹೇಳಿದ್ರು. ಹೆಣ್ಮಕ್ಳು ಒಡಪು ಹೇಳ್ತಿರ್ತಾರ. ಏನ್ ಕೇಳ್ದಾಗ್ರಿ? ಗಂಡನ ಹೆಸರು ಹೇಳು ಅಂದಾಗ ಈಗೆಲ್ಲ ಒಡಪು ಇಲ್ಲ. ಈಗ ಬರೇ ಮುಡಪ. ಈಗ ಏನ್ರಿ ಹೆಸರೇನು ಅಂತ ಕೇಳೋದಕ್ಕೂ ಕಲ್ಲಪ್ಪ ಮಲ್ಲಪ್ಪ ಇದ್ದಂಗೆ ನಾನು ಡೈರೆಕ್ಟ್ ಹೋಗ್ಬಿಡ್ತಾವ. ಈಗ ಮೊದಲು ಹಂಗೆ ಹೇಳ್ತಿದ್ದಿಲ್ಲ ತಾಯಂದಿರು. ಅವರು ಒಡಪುಗಳು ಒಂದು ಹೆಂಗಪ್ಪ ಅಂತ ಕನಿಷ್ಠ ಒಂದು 10 ಕಿಲೋಮೀಟರ್ ತಿರುಗಿ ಬರ್ತಿದ್ವು. ಏನ್ ಅದು ಹಂಗಾತ್, ಅದು ಹಂಗಾತ್, ಅದು ಹಂಗಾತ್, ಅದು ಹಂಗಾತ್, ಹಂಗಾತ್ ಹಂಗಾತ್ ಅನ್ನುಗಡದನ ಏನಾರ ಹೇಳ್ತಿದ್ದಾಳೆ ಇವ ಅಂದಿರ್ಬೇಕು. ಇವ್ನು ಉಳಿದವ್ರು ಕೊನೆಗೆ ಬಂದು ನಮ್ಮವ್ರ ಹೆಸರು ಹೇಳ್ತೇನ್ರಿ, ಮುಂದೇನು ಹೆಸರು ಇರ್ತಾವ ಅಷ್ಟು ಹೇಳಿ ಕೈ ಬಿಡ್ತಾರೆ. ಹೆಂಗ ಸುತ್ತಾಡಿ ಬಂದ್ರು ಕೊನೆಗೆ ಏನದ ಉದ್ದೇಶ? ಏನದ ರೀ? ಗಂಡನ ಹೆಸರು ಅಷ್ಟ ಹೇಳೋದು ಉದ್ದೇಶ ಅದ. ಅವೆಲ್ಲ ಸುಮ್ಮನೆ ಗಂಡನಿಗೆ ಉಪಮ. ಹಂಗೆ ಯಾವುದೇ ರೂಪದಿಂದ ಹೇಳೋ ಉದ್ದೇಶ ಏನದ? ಮಿಥ್ಯಾ ಅಂತ ಹೇಳೋದು ಒಂದೇ ಉದ್ದೇಶ ಐತಲ್ಲ ಹೊರತಾಗಿ ಅದರಲ್ಲಿ ಏನಾದ್ರೆ ಇಲ್ಲ ಅವ್ರು ಹೇಳಿದ್ದು ಸುಳ್ಳು, ಇದು ಕರೆ, ಇದು ಕರೆ, ಇದು ಸುಳ್ಳು, ಅದು ಕರೆ ಅಂತ ಹೇಳುವ ಅಭಿಪ್ರಾಯ ಇಲ್ಲ. ಅವ್ರು ಹೇಳೋದು ಸುಳ್ಳು ಅಂತ ಹೇಳೋದದ. ಈ ರೀತಿ ಹೇಳಿದ್ರು ಸುಳ್ಳು ಅದ. ಸುಳ್ಳು ಅನ್ನಾಕ ನಮಗೆ ಯಾವ್ದನ್ನು ತಿಳಿದ್ರೆ ಧೈರ್ಯ ಬರ್ತದ ಅದನ್ನು ತಿಳ್ಕೊಂಡು ಸುಳ್ಳು ಅಂದು ಕೈ ಬಿಡೋದಷ್ಟ ನಮ್ಮ ಕೆಲಸ ಅದ. ಏನ್ ಇನ್ನ ಬರಿ ಮಾರುತನೇ ವ್ಯಾನವದಾಯ್ತು, ನೆರೆತಿರ ಗತಿ ಅದಕ್ಕಾಯ್ತು, ದಾರುಣಿಗೂಡಿ ದೊಡ್ಡ ಹಸುವಾಯಿತು, ಧಾರಣ ಶಕ್ತಿಯ ನದು ಪಡೆಯಿತ್ತು, ವಾರಿಯ ಕೂಡಲ ಪಾನವದಾಯ್ತು, ಭೋರನ ದೋಮುಖ ಗತಿ ಅದಕ್ಕಾಯ್ತು, ಅನಲಂಗೊಡಲು ಉದಾನವಾಯಿತು, ಅನಲಂಗೂಡಲು ಉದಾನವದಾಯ್ತು, ತನಗದರಿಂ ನುಡಿ ಮೊದಲಾಯಿತು, ಅಂಬರ ಕೂಡಿ ಸಮಾನವದಾಯ್ತು, ತುಂಬಿದ ತನುವಿನೊಳದು ತೋರಿತ್ತು, ಇಲ್ಲಿ ತಿಳಿಯಲಿಯುವಕಿ ಚಲನತ್ವ, ಉಳ್ಳದರಿಂದವೇ ಮಾರುತ ತತ್ವ. ಇದು ಎರಡನೇದು ಯಾವತ್ತಪ್ಪ ಅಂದ್ರೆ ಮೊದಲದ್ದು ಆಕಾಶ ಆಯ್ತಲ್ಲ, ಎರಡನೇದು ಯಾವುದು? ವಾಯುವಿನ ತತ್ವಗಳು ಯಾವುವು ಅಂತ ಕೇಳಿದ್ರೆ ಬರೀ ಮಾರುತನೇ ವ್ಯಾನವದಾಯ್ತು. ಬರೀ ಮಾರುತ ಅಂದ್ರೆ ಗಾಳಿ ಅಂದ್ರೆ ವಾಯುವಿನೊಳಗೆ 2ನೇ ಭಾಗ ಮಾಡಿ ಅರ್ಧ ಭಾಗ ಹಂಗ ಇಡ್ಬೇಕಂತೇನು ಹೇಳ್ತಾರಲ್ಲ, ಅದೇನಾಯ್ತು? ವ್ಯಾನವದಾಯ್ತು. ಆಮೇಲೆ ಧಾರುಣಿಗೂಡಿದೊಡೆ ಹಸುವಾಯಿತು. ಹೋಗಿ ಆ ವಾಯುವಿನ 2ನೇ ಭಾಗ ಭೂಮಿಯಲ್ಲಿ ಕೂಡುವುದರಿಂದ ಏನು ತಯಾರಾಯಿತು? ಪ್ರಾಣವಾಯು ತಯಾರಾಯಿತು. ಧಾರಣ ಶಕ್ತಿ ಅದು ಪಡೆಯಿತ್ತು. ಆ ಪ್ರಾಣ ಏನು ಮಾಡ್ತಾರೆ? ಧಾರಣ ಶಕ್ತಿ ಅದ. ಅದಕ್ಕೆ
ಧರಿಸುವ ಶಕ್ತಿ ಅದ. ಏನ್ರಿ ವಿಚಾರ ಚಂದ್ರೋದಯದಲ್ಲಿ ಪ್ರಾಣ ಕೈಸಾಹಿ ಅಂತ ಪ್ರಶ್ನೆ ಮಾಡಿದಾಗ, ಪ್ರಾಣವಾಯು ಕೈಸಾಹಿ ಅಂದ್ರೆ ಹೇಗಿದೆ ಅಂತ ಕೇಳಿದಾಗ, ಈ ಶರೀರದ ಭಾರವನ್ನು ಹೊರುವ ಶಕ್ತಿ ಅದ. ಏನದ ಅದಕ್ಕೆ? ಮೋಸ ಭಾರವನ್ನು ಹೊರುವ ಶಕ್ತಿ ಅದ. ಅದಕ್ಕೆ ಧಾರಣವಾಯಿತು. ಈಗೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಟ್ರಕ್ಕು, ಟ್ರ್ಯಾಕ್ಟರು, ಸೈಕಲ್ ಮೋಟ್ರು, ಸೈಕಲ್ ಹಿಡ್ಕೊಂಡು ಏನು ಟ್ಯೂಬಿನ ಮೂಲಕವಾಗಿ ವ್ಯವಹಾರ ನಡೀತಾವೋ ಅವೆಲ್ಲವೂ ಸಾಗಬೇಕಾರ 100 200 ಕ್ವಿಂಟೋಲ್ ತನ 1000 ಕ್ವಿಂಟೋಲ್ ತನ ವಜ್ಜೆ ಒಯ್ತಾವಲ್ರಿ ವಾಹನಗಳು. ಅಷ್ಟೆಲ್ಲ ವಜ್ಜೆ ಹೊರುವ ಶಕ್ತಿ ಎದರಲ್ಲಿ ಅದ? ಏನು ಕೆಬ್ಬನ ಸಮ ತಯಾರು ಮಾಡಿದಂಥ ಏನು ಸಾಟಾದಾಗದನು ಸಾಧ್ಯವೇ ಇಲ್ಲ. ಏನ್ರಿ ವಾಯು ಇರಲಾರ್ದೆ, ಟೈರ್ ಟ್ಯೂಬ್ ಇರಲಾರ್ದೇ ಬೇಕಾದಷ್ಟು ಹೇರಿ ಆಕಾಶದ ಆಳತ್ತರ ಹೇರಿ ನಿಲ್ಲಿಸಿದ್ರು ಕೂಡ ಒಂದು ಹೆಜ್ಜೆರ ಮುಂದಕ್ಕೆ ಇಡ್ತಾವನು ಸಾಧ್ಯನೇ ಇಲ್ಲ. ಆದ್ರೆ ಅಷ್ಟು ವಜ್ಜೆ ಐತೆ ಅಂದ್ರೂ ಕೂಡ ಸಾಗ್ಬೇಕಾರೆ ಏನದಲ್ಲಿ? ವಾಯುವಿನಲ್ಲಿ ಏನದ ರೀ? ಧಾರಣ ಶಕ್ತಿ ಅದ. ಅಂದ್ರೆ ವಜ್ರವನ್ನು ಧರಿಸುವ ಶಕ್ತಿ ಅದ. ಅದಕ್ಕೆ ಧಾರುಣಿಗೂಡಿದೊಡ ಹಸುವಾಯಿತು, ಧಾರಣ ಶಕ್ತಿಯನ್ನು ಅದು ಪಡೆಯಿತ್ತು. ವಾರಿಯ ಕೂಡಲು ವಾಯುವಿನ 2ನೇ ಭಾಗ ನೀರಿನಾಗ ಕೂಡಿದಾಗ ಅಪಾನವಾದಾಯಿತು, ಅಪಾನವಾಯು ತಯಾರಾಯಿತು. ಆಮೇಲೆ ಬೋರನ ಅಧೋಮುಖ ಗತಿ ಅದಕ್ಕಾಯಿತು. ಅದಕ್ಕೆ ಗತಿ ಕ್ರಿಯಾ ಏನಪ್ಪ ಅಂದ್ರೆ ಅಧೋಮುಖವಾಗಿ ಚಲಿಸುವುದು. ಅನಲಂಗೂಡಲು ಅಂದ್ರೆ ಬೆಂಕಿಯನ್ನು ಕೂಡಿದ್ದಾಯ್ತು ಅಂದ್ರೆ ಉದಾನವು ಅದು ಆಯ್ತು. ಏನಂತ ಹೆಸರು ಪಡೀತು? ಉದಾನವಾಯು ಅಂತೇಳಿದು. ತನಗದರಿಂ ನುಡಿ ಮೊದಲಾಯಿತು. ಅದರಿಂದ ಏನಾಯ್ತಪ್ಪ ಅಂತ ಕೇರೆ ನುಡಿ ಮೊದಲಾಯಿತು. ಅಂದ್ರೆ ನುಡಿ ಮಾತನಾಡೋದು ವ್ಯವಹಾರ ನಡಿಬೇಕಾರೆ ಅದರ ಮೂಲಕವಾಗಿ ಉದಾನವಾಯು ಮೂಲಕವಾಗಿ. ಅಲ್ಲಿ ಏನು ಹೇಳ್ಯಾರಪ್ಪ ಅಂತ ಕೇಳಿದ್ರೆ ಸೀನು ಬಿಕ್ಕಳು ಮೊದಲಾದವಳು. ಇಲ್ಲ ಅಂದ್ರೆ ಉಂಡಂಥ ಅನ್ನ ನೀರುಗಳನ್ನು ಬೇರ್ಪಡಿಸಿ ಮಾಡುವಂಥ ಕೆಲಸ ಯಾರ್ದು? ಉದಾನವಾಯಿತು. ಉಂಡಂಥ ಅನ್ನ ನೀರುಗಳನ್ನು ಎರಡೂ ಕೂಡ ನಾವು ನುಂಗ್ತೇವೆ. ಒಮ್ಮೊಮ್ಮೆ ನೀರು ತುತ್ತು ಕುಡಿ ನುಂಗ್ತೇವಿಲ್ರಿ, ಸ್ವಲ್ಪ ಕುತ್ತಿಗೆ ಸಿಕ್ಕಂಗಾತ ಬಾಯಾಗ ತುತ್ತಿರ್ತದೆ, ನೀರು ಹಾಕ್ಕೊಂಡ್ಬಿಡ್ತೇವೆ. ಎರಡೂ ಕೂಡೆ ಒಳಗೆ ಹೊಕ್ಕವು, ಒಂದ ಹೊಕ್ಕತ್ತೇವ. ಎರಡೂ ಕೂಡಿ ಹೋಗುವಾಗ ಎರಡೂ ಕೂಡಿ ಬಂದರೂ ಕೂಡ ಸರ್ಸು ತಾಕತ್ತು ಯಾರದಲ್ಲದ? ಉದಾನವಾಯುವಿನದಲ್ಲದ. ಯಾಕಂದ್ರೆ ನೀರಿನ ನಾಳಕ್ಕೆ ನೀರು ಹೋಗ್ಬೇಕು, ಅನ್ನದ ನಾಳಕ್ಕನ ಅನ್ನ ಹೋಗ್ಬೇಕು. ತಪ್ಪಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಏನಾಕತಿ? ನೆತ್ತಿ ಹತ್ತಿ ಬೆಕ್ಕು ಹತ್ತಿ ಅಂತೇವಲ್ಲ ಅವೆಲ್ಲ ಚಲೋ ಆಕ್ಕವು. ಅದಕ್ಕೆ ಏನಾಯ್ತು ಅಂದ್ರೆ ಅನಲಂಗೂಡಲು ಉದಾನವದಾಯಿತು, ತನಗದರಿಂ ನುಡಿ ಮೊದಲಾಯಿತು. ಅಂಬರಗೂಡಿ ಸಮಾನವದಾಯಿತು. ಅಂಬರಗೂಡಿ ಅಂದ್ರೆ ಆಕಾಶದಲ್ಲಿ ಸೇರಿಕೊಂಡು ಸಮಾನವಾಯು ಆಯಿತು. ತುಂಬಿದ ತನುವಿನೋಳು ಅದು ತೋರಿತ್ತು. ಅದೆಲ್ಲಿ ತೋರ್ತದಪ್ಪ ಅಂದ್ರೆ ತುಂಬಿದ ತನುವಿನೋಳು ಅಂದ್ರೆ ಹೊಟ್ಟೆ ಭಾಗದಲ್ಲಿ. ಏನು ಊಟ ಆತನ್ರಿ, ಊಟ ಆಯ್ತು ರೀ, ಸರಿ ಆಯ್ತಲ್ಲ ಯಾರಿಗೆ ಗೊತ್ತ್ರಿ? ಸರಿ ಆಯ್ತು ರೀ, ಹೊಟ್ಟೆ ತುಂಬ್ತೇವಿಲ್ಲ ಯಾರಿಗೆ ಗೊತ್ತ್ರಿ? ಹೊಟ್ಟೆ ತುಂಬಿದ್ರಿ ಅಂತಾನ. ತುಂಬಿದ ತನು ಅದಕ್ಕೆ ಆಯ್ತು. ಎಲ್ಲಿದಾರೆ ಅದು? ಗರ್ಭದಲ್ಲಿ ಅದ. ಅದಕ್ಕಾಗಿ ತುಂಬಿದ ತನುವದ ಆಯಿತು ಅಂತ ತಿಳ್ಕೊಂಡು ತುಂಬಿದ ತನುವಿನೋಳು ಅದು ತೋರಿತ್ತು. ಅಂದ್ರೆ ಅದು ತುಂಬಿದ ತನು ಅಂದ್ರೆ ಗರ್ಭ ಅಂದ್ರೆ ಹೊಟ್ಟೆಯಲ್ಲಿ ತೋರಿತು. ಇಲ್ಲಿ ತಿಳಿಯಲ್ ಇವಕ್ಕೆ ಈ ಚಲನತ್ವ ಉಳ್ಳೋದರಿಂದವೇ ಮಾರುತ ತತ್ವ. ಈ ರೀತಿಯಾದ ಚಲನತ್ವ ಯುವಕರಲ್ಲಿರುವುದರಿಂದ ವ್ಯಾನ್ ಆಗಲಿ, ಅಪಾನ ಆಗಲಿ, ಪ್ರಾಣ ಆಗಲಿ, ಉದಾನ ಆಗಲಿ, ಸಮಾನ ಆಗಲಿ, ಇವು ಕ್ರಿಯಾ ಉಳ್ಳದ್ದು ಏನು ಕ್ರಿಯೆ ಇಲ್ಲೋ? ಮತ್ತು ವಾಯು ಕ್ರಿಯಾ ಉಳ್ಳದ್ದು ಅಲ್ಲವೋ? ಅದಕ್ಕಾಗಿ ಇವು ಯಾರ ತತ್ವ? ವಾಯುವಿನ ತತ್ವ ಅಂತ ಸಿದ್ಧ ಆಯ್ತು. ಇದನ್ನೇ ಚಂದ್ರೋದಯದಲ್ಲಿ ಏನು ಹೇಳಿದಾರ? ಅಲ್ಲ, ಯಾವ ಸಂಖ್ಯೆ ಹೇಳುವಾಗಾಯ್ತು. ಇವೆಲ್ಲ ಪ್ರಾಣವಾಯು ತಯಾರು ಹೆಂಗಾಯ್ತು? ಪ್ರಾಣವಾಯು ಹೆಂಗ್ ತಯಾರಾತ್ರಿ? ಹೇಳ್ರಿ. ಹೇಳ್ರಿ, ಮತ್ತ್ಯಾಕೆ ಸಂಶಯ ಪಡ್ತೀರಿ? ಪಂಚಮಹಾಭೂತಗಳ ಸಮಷ್ಟಿ ರಜೋಗುಣ ಕೂಡಿ ಏನ್ ತಯಾರಾಯ್ತು? ಪ್ರಾಣ ತಯಾರಾಯ್ತು. ಬರೀ ಒಂದು ಪ್ರಾಣ ತಯಾರಾಯ್ತು. 5 ಭೂತಗಳ ರಜೋಗುಣ ಕೂಡಿಕೊಂಡು ಪ್ರಾಣ ತಯಾರಾಯ್ತು. ಮುಂದೆ ಆ ಪ್ರಾಣ ಹೋಗಿ 5 ಪ್ರಕಾರವಾಯಿತು.
ಎದರ ಭೇದದಿಂದ? ಎದರ ಕ್ರಿಯಾಭೇದದಿಂದ. ಮತ್ತೆ ಸ್ಥಾನಭೇದದಿಂದ. ಸ್ಥಾನಭೇದ, ಕ್ರಿಯಾಭೇದದಿಂದ. ಮತ್ತೇನಾಯಿತು ಅಂದ್ರೆ 5 ಪ್ರಕಾರವಾಯಿತು. ಪ್ರಾಣವಾಯು ಎಲ್ಲಿದರಿ? ಹೃದಯ ಸ್ಥಾನದಲ್ಲಿದ್ದುಕೊಂಡು. ಸ್ಥಾನ ಪ್ರಾಣಕ್ಕೆ ಹೃದಯ. ಕ್ರಿಯಾ ಏನು? 21,600 ಸಲ ಶ್ವಾಸ ಉಚ್ಛ್ವಾಸವನ್ನು ಮಾಡೋದು ಅದರ ಕ್ರಿಯೆ. ಅದೇ ಪ್ರಾಣವಾಯು ಆ ನಂತರದಲ್ಲಿ ಗುದಸ್ಥಾನದಲ್ಲಿದ್ದುಕೊಂಡು ಮಲಮೂತ್ರಾದಿ ತ್ಯಾಗ ಕ್ರಿಯೆ ಮಾಡುವುದರಿಂದ ಏನಂತ ಹೇಳಿಸ್ಕೊಂತು? ಅಪಾನವಾಯು ಅಂತ ಹೇಳಿಸ್ಕೊಂತು. ಆಮೇಲೆ ಕಂಠದೇಶದಲ್ಲಿದ್ದುಕೊಂಡು ಉಂಡಂಥ ಅನ್ನ ನೀರುಗಳನ್ನು ಬೇರ್ಪಡಿಸುವ ಕ್ರಿಯೆ ಮಾಡುವುದರಿಂದ ಉದಾನವಾಯು ಅಂತ ಹೇಳಿಸ್ಕೊಂತು. ಗರ್ಭದಲ್ಲಿದ್ದುಕೊಂಡು ಉಂಡಂಥ ಅನ್ನ ನೀರುಗಳನ್ನು ಅವುಗಳ ಶಕ್ತಿ 3 ಭಾಗ ಮಾಡಿ ಏನು ಮಾಡ್ರಿ? 3 ಭಾಗ ಮಾಡಿ ಏನು ಮಾಡ್ತಾ? ಸರ್ವಾಂಗಕ್ಕೆ ಕಳಿಸ್ಕೊಡ್ತಾ ಇದೆ. 3 ಭಾಗ ಮಾಡಿದಾಗ 3 ಜಾಗ ಕಳಿಸ್ತದ. 2 ಭಾಗ ಒಳಗ ಉಳಿತಾವು, 1 ಭಾಗ ಹೊರಗೆ ಹೋಗ್ತಾ ಇದೆ. ಉತ್ತಮ, ಮಧ್ಯಮ, ಕನಿಷ್ಠ ಭಾಗ. ಉತ್ತಮ ಅನ್ನದ ರಸ, ಮಧ್ಯಮ ಅನ್ನದ ರಸ, ಕನಿಷ್ಠ ಅನ್ನದ ರಸ. ಉತ್ತಮ ಅನ್ನದ ರಸವನ್ನು ಏನು ಮಾಡ್ತದ? ಸಮಾನವಾಯು ಅಂದ್ರೆ ಬುದ್ಧಿಗೂ ಪ್ರಾಣಕ್ಕೂ ಕಳಿಸ್ಕೊಡ್ತಾ ಇದೆ. ಮಧ್ಯಮ ಅನ್ನದ ರಸವನ್ನು ಸಕಲ ನರನಾಡಿಗಳಿಗೆ ಕಳಿಸ್ಕೊಡ್ತಾ ಇದೆ. ಕನಿಷ್ಠ ಅನ್ನದ ರಸವನ್ನು ಮಲಮೂತ್ರದಿಂದ ಏನು ಮಾಡ್ತಾ ಇದೆ? ಹೊರಗೆ ಹಾಕಾಗದ. ಇದು ಯಾರ ಕೆಲಸ? ಸಮಾನವಾಯುವಿನ ಕೆಲಸ ಇದು. ಎದ್ರ ಕೆಲಸ? ಗರ್ಭದಲ್ಲಿ ತುಂಬಿದ ತನುವಾದಕ್ಕಾಯ್ತು ಅಂದ್ರಲ್ಲ, ಈ ಗರ್ಭಸ್ಥಾನದಲ್ಲಿದ್ದುಕೊಂಡು 3 ಭಾಗ ಮಾಡಿ ಇಷ್ಟು ವ್ಯವಸ್ಥೆ ಮಾಡ್ತಾ ಇದೆ. ಇನ್ನು ಉಳಿತ ಯಾವುದು? ವ್ಯಾನವಾಯು. ಅದು ಇಡೀ ಶರೀರದ ಅಂಗಾಂಗಗಳಲ್ಲಿ ಇರ್ತದೆ. ಸರ್ವಾಂಗ ವಿಷಯ ಏನು? ಈಗ ಶರೀರ ಮನಿಬೇಕಾದ್ರೆ, ಕೈ ಮರ್ಚ್ಬೇಕಾರೆ, ಬಿಚ್ಚಬೇಕಾರೆ, ಬಟ್ ಮರ್ಚ್ಬೇಕಾರೆ, ಬಿಚ್ಚಬೇಕಾರೆ, ಬಾಗ್ಬೇಕಾರೆ, ಏಳ್ಬೇಕಾರೆ, ಹೊಳ್ಳಾಡ್ಬೇಕಾರೆ ಏನು ಬೇಕ್ರಿ? ವ್ಯಾನವಾಯು ಬೇಕು. ಅದು ಸರ್ವಾಂಗದಲ್ಲಿ ಇದ್ದು ಏನು ಮಾಡ್ತಾ ಇದೆ? ಫೇರ್ನೇಕ ಕ್ರಿಯಾಕರ್ತ ಹೈ. ಫೇರ್ನೇಕ ಅಂದ್ರೆ ಏನ್ರಿ? ಹೊಳ್ಳಾಡುದು. ಈ ಕಡೆ ಹೊಳ್ಳೊಟ್ಟು ಒಂದು ಹೊಳ್ಳೊಟ್ಟು ಅನ್ಬೇಕಾದ್ರೆ ಏನಿದ್ರು ಹೊಳ್ತಾನ್ರಿ? ವ್ಯಾನವಾಯು ಇದ್ರೆ ಹೊಳ್ಳಾಡ್ತಾನ. ವ್ಯಾನುವಿನ ಸಂಚಾರ ಇರಲಿಲ್ಲ ಆ ಜಾಗಕ್ಕೆ ಅಂದ್ರೆ ಏನು ಹೊಳ್ಳಕ್ಕೆ ಬರೋದಿಲ್ಲ. ಯಾಕ್ರಿ? ನರ ಹಿಡ್ದತಿ. ನರ ಹಿಡ್ದತ್ತಂದ್ರೆ ವ್ಯಾನವಾಯುನ ಕಟ್ ಆಗ್ಯದಲ್ಲಿ. ಹೊಳ್ಳು ತಗೊಂಡ್ಕೊಲೆ ಪೂರ ಹೊಳ್ತಾನ ಸಿರಮರ ದರ್ಸ್ಲೆ. ಹೊಳ್ಳು ಅಂದ್ಕೊಲೆ ಹಿಂಗೆ ಹೊಳ್ಳೋದಿಲ್ಲ, ಸಿರಮರ ದರ್ಸ್ಲೆ ಹೊಳ್ತಾ ಇದ್ದಾನೆ. ಯಾಕೆ? ಅಲ್ಲಿ ವಾಯುವಿನ ಅಷ್ಟ ಕೆಲಸ ಬಂದಾಗಿರ್ತಾ ಇದೆ. ಇನ್ನು ಅದಕ್ಕೆ ಅರ್ಧಾಂಗ ವಾಯು ಅನ್ನೋದು ಪ್ರಸಿದ್ಧದ. ವ್ಯಾನವಾಯು ಅರ್ಧ ಅಂಗದಲ್ಲಿದ್ದು ಅರ್ಧ ಅಂಗದಲ್ಲಿ ಬಂದಾಯ್ತು ಅಂದ್ರನ ಅದಕ್ಕೆ ಏನಂತಾನು ಅಂತೇವೆ ನಾವು? ಅರ್ಧಾಂಗ ವಾಯು ಅಂತೇವಿ. ಪೂರ್ಣಾಂಗ ವಾಯು ಹೋಗಿ ಏನಾಗಿದೆ? ಅದು ಅರ್ಧಾಂಗ ವಾಯು ಆಗ್ಯದ. ಅದಕ್ಕೆ ಪಾರ್ಸಿ ಅಂತೇವಿ, ಅದಕ್ಕೆ ಲಕವ ಅಂತೇವಿ. ಇನ್ನು ಭಾಳ ಕಲ್ತವ್ರು ಬಲ್ಲವರು ಪ್ಯಾರಾಲಿಸಿಸ್ ಅಂತಾರೆ. ಏನಾರ ಅನ್ರಿ ಅಂತೂ ಅರ್ಥ ಏನದ? ವ್ಯಾನವಾಯು ಕಟ್ ಆಗಿತ್ತು ಅಂದರೆ ಕೆಲಸ ನಡೆಯುವುದಿಲ್ಲ. ಅಂದ್ರೆ ಸರ್ವಾಂಗದಲ್ಲಿದ್ದುಕೊಂಡು ತಿರುಗುವ ಕೆಲಸವನ್ನು ಅಂದ್ರೆ ಹೊರಳಾಡೋ ಕೆಲಸ ಮಾಡ್ತಾ ಇದೆ. ಅಲ್ಲಿ ಹಾಗೆ ಹೇಳಿದರೆ, ಇಲ್ಲಿ ಈ ರೀತಿ ಅನುಭವ ಕೊಟ್ಟಿದ್ದಾರೆ. ಇನ್ನೇನಪ್ಪ ಅಂತ ಕೇರೆ ಮುಂದಿನ ಅದಕ್ಕೆ ಇವೆಲ್ಲವೂ ಯಾರ ತತ್ವ ಹಂಗಾರೆ? ವಾಯುವಿನ ತತ್ವ ಅಂತ ಹೇಳಿ. ಇನ್ನು ಅಗ್ನಿಯ ತತ್ವಗಳು ಯಾವುವು? ಅವು ಏನೇನು ಕೂಡಿ ತಯಾರಾಗಿದೆ ಅನ್ನೋದನ್ನು ಹೇಳ್ತಾರೆ. ಆ ವಿಷಯ ಮತ್ತೆ ಸಾಕು.